Welcome back, all of you. Now we will see torsion chapter. Okay, torsion chapter. ಇದು ಬೆಂಡಿಂಗ್ ಸ್ಟ್ರೆಸ್, ಟಾರ್ಷನ್ ಚಾಪ್ಟರ್ ಮತ್ತೆ ಶಿಯರ್ ಸ್ಟ್ರೆಸ್ ಚಾಪ್ಟರ್. ಇವು ಮೂರು ಒಂದು ರೀತಿ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ, ಅಂದ್ರೆ ಫ್ಲೋ ಸೇಮ್ ಅದ. ಇವುಗಳನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತು ಇವುಗಳನ್ನ ಸ್ಟಡಿ ಮಾಡೋದು ಏನು ಫ್ಲೋ ಅದಲ್ಲ, ಟರ್ಮಿನಾಲಜಿ ಇರ್ಬೋದು, ಅದು ಎಲ್ಲದನ್ನು ಒಂದು ರೀತಿ ಸೇಮ್ ಅದ. ಹೆಂಗಂದ್ರೆ ಈಗ ನೋಡಿ, ಫಸ್ಟ್ ಹೆಂಗಂದ್ರೆ ಈ ಬೆಂಡಿಂಗ್ ಸ್ಟ್ರೆಸ್ ಚಾಪ್ಟರ್ನ ಅರ್ಥ ಮಾಡ್ಕೊಳ್ಬೇಕಿತ್ತಂದ್ರೆ ನಿಮಗೆ ಮೇನ್ ಆ ಇಕ್ವೇಶನ್ ಗೊತ್ತಾಗಬೇಕು. m/i = f/y = e/r. ಈ ಇಕ್ವೇಶನ್ ಬಂತು ಅಂದ್ರೆ ಆ ಚಾಪ್ಟರ್ ಎಲ್ಲ ಬಂದಂಗೆ. ಈ ಇಕ್ವೇಶನ್ ಅಲ್ಲೇ i ಅಂದ್ರೇನು, i/y ಅಂದ್ರೇನು, ಮತ್ತೆ y/r ಅಂದ್ರೇನು, ಈ ರೀತಿ ಕ್ವಶನ್ಸ್ ಎಲ್ಲ ಬರ್ತದೆ. ಓಕೆನಾ? ಹಂಗ ಶಿಯರ್ ಸ್ಟ್ರೆಸ್ ಚಾಪ್ಟರ್ ಅಲ್ಲಿ ಟೋ = f(a)y⁻/ib ಅಂತ ಬರ್ತದೆ. ಇದರೊಳಗಡೆ ಹೆಂಗ ಡಿಫ್ರೆನ್ಸ್ ಆಗ್ತದ, y ಬಾರ್ ಅಂದ್ರೇನು, ಬಿ ಅಂದ್ರೇನು, ಮತ್ತೆ ಟೋ ಅಂದ್ರೇನು, ಶಿಯರ್ ಸ್ಟ್ರೆಸ್ ಅಂದ್ರೇನು, ಅದೆಲ್ಲ ತಿಳ್ಕೊಳ್ಳೋದು. ಮತ್ತೆ ಅಸಂಪ್ಷನ್ಸ್ ಏನೇನದಾವಲ್ಲ ಅವೆಲ್ಲ ಅಸಂಪ್ಷನ್ಸ್, ಇದಕ್ಕಿದ್ದ ಅಸಂಪ್ಷನ್ಸ್ನೇ ಇದಕ್ಕೂ ಕೂಡ ಇರ್ತಾವ. ಅದೇ ಟೈಪನ್ನ ಈಗ ನಾವು ಟಾರ್ಷನ್ ಚಾಪ್ಟರ್ ಅಲ್ಲಿ ಬಂದಿದೀವಿ ಅಂದ್ರೆ, ಟಾರ್ಷನ್ ಚಾಪ್ಟರ್ ಅಲ್ಲೂ ಕೂಡ ಒಂದು ಇಕ್ವೇಶನ್ ಅದ, T/J = τ/r = g⁻L ಅಂತೇಳಿ ಇನ್ನೊಂದು ಇಕ್ವೇಶನ್ ಅದ. ಈ ಇಕ್ವೇಶನ್ ಬಂತು ಅಂದ್ರೆ ಮತ್ತೆ ಅಗೇನ್ ಟಾರ್ಷನ್ ಚಾಪ್ಟರ್ ಕೂಡ ಕಂಪ್ಲೀಟ್ ಆಗಿ ಬಂದಂಗೆ. ಅರ್ಥ ಆಯ್ತಾ? ಬಿಫೋರ್ ಗೋಯಿಂಗ್ ಟು ದಿಸ್ ಇಕ್ವೇಶನ್, ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಟಾರ್ಕ್ ಅಂಡ್ ಮೊಮೆಂಟ್ ಅಂತೇಳಿ. ಟಾರ್ಕ್ ಅಂಡ್ ಮೊಮೆಂಟ್ ಅಂತೇಳಿ. ಟಾರ್ಕ್ ಅಂದ್ರೆ ಏನು ಅಂತಂದ್ರೆ, ಟಾರ್ಕ್ ಅಂದ್ರೆ ದಟ್ ಈಸ್ ಅ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ಗೆ ಟಾರ್ಕ್ ಅಂತ ಕರೀತಾರೆ. ನೋಡು, ಮೊಮೆಂಟ್ ಅಂದ್ರೇನು? ಮೊಮೆಂಟ್ ಅಂದ್ರೂ ಕೂಡ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ನೇ. ಇದು ಕೂಡ ರೊಟೇಷನಲ್ ಎಫೆಕ್ಟ್ ಅನ್ನ ಕೊಡ್ತದ. ಯಾಕಂದ್ರೆ ಇದು ಕೂಡ ಒಂದ್ ರೀತಿ ಮೊಮೆಂಟ್ ಇದ್ದಂಗೆನೆ, ದಿಸ್ ಆಲ್ಸೋ ಗಿವ್ಸ್ ರೊಟೇಷನಲ್ ಎಫೆಕ್ಟ್ ಕೊಡ್ತದ. ಇದು ಕೂಡ ರೊಟೇಷನಲ್ ಎಫೆಕ್ಟ್ ಅನ್ನೇ ಕೊಡ್ತದ. ಇದು ಕೂಡ ಏನ್ ಕೊಡ್ತದ? ರೊಟೇಷನಲ್ ಎಫೆಕ್ಟ್ ಅನ್ನ ಕೊಡ್ತದ. ಬಟ್ ಇದ್ರದ್ದು ರೊಟೇಷನಲ್ ಎಫೆಕ್ಟಿಗೂ ಸ್ವಲ್ಪ ಡಿಫರೆನ್ಸ್ ಅದ. ಏನ್ ಡಿಫರೆನ್ಸ್ ಅಂದ್ರ, ಲೆಟ್ ಅಸ್ ಟೇಕ್ ಅ ಕ್ಯಾಂಟಿಲಿವರ್ ಬೀಮ್. ಈಗ ಒಂದು ಕ್ಯಾಂಟಿಲಿವರ್ ಬೀಮ್ ಅದ ಅಂತ ತಿಳ್ಕೊಳ್ಳಿ. ಈ ಕ್ಯಾಂಟಿಲಿವರ್ ಬೀಮ್ ಅಲ್ಲಿ ಮೊಮೆಂಟ್ ಹೆಂಗ್ ಬರ್ತದ ಅಂತಂದ್ರ, ವೆನ್ ಯು ಅಪ್ಲೈ ಅ ಲೋಡ್ ಪರ್ಪೆಂಡಿಕ್ಯುಲರ್ ಟು ದ ಲಾಂಗಿಟ್ಯೂಡಿನಲ್ ಡೈರೆಕ್ಷನ್, ಲಾಂಗಿಟ್ಯೂಡಿನಲ್ ಆಕ್ಸಿಸ್. ಈ ಲಾಂಗಿಟ್ಯೂಡಿನಲ್ ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಹಾಕಿ ಈ ಲಾಂಗಿಟ್ಯೂಡಿನಲ್ ಆಕ್ಸಿಸ್ ಅನ್ನ ಡಿಸ್ಟರ್ಬ್ ಮಾಡ್ತಿದ್ದೀರಿ ಅಂದ್ರೆ, ಅದನ್ನ ಬೆಂಡ್ ಮಾಡ್ತಿದ್ದೀರಿ ಅಂದ್ರೆ, ಈಗ ನೋಡಿ ಮೊಮೆಂಟ್ ಹಾಕಿದಾಗ ಕ್ಯಾಂಟಿಲಿವರ್ ಬೀಮ್ ಹಿಂಗ್ ಬೆಂಡ್ ಆಗ್ತದ. ಇದು ಬೆಂಡ್ ಆಯ್ತು ಅಂದ್ರೆ ಅರ್ಥ ನ್ಯೂಟ್ರಲ್ ಆಕ್ಸಿಸ್ ಏನೈತಲ್ಲ, ಲಾಂಗಿಟ್ಯೂಡಿನಲ್ ಆಕ್ಸಿಸ್ ಏನೈತಲ್ಲ, ಅದು ಕೂಡ ಬೆಂಡ್ ಆಗುತ್ತೆ. ಅಫ್ಕೋರ್ಸ್ ಇದು ಮೊದಲನೇದು ಅದರದ್ದು ಲೆಂತ್ ಏನಾದ್ರೆ ಎಲ್ಲಿತ್ತಂದ್ರೆ, ಬೆಂಡ್ ಆದ್ಮೇಲೂ ಕೂಡ ಅದ್ರ ಲೆಂತ್ ಎಲ್ಲ ಇರ್ತದೆ. ಯಾಕಂದ್ರೆ ಅದಕ್ಕೆ ನ್ಯೂಟ್ರಲ್ ಆಕ್ಸಿಸ್ ಅಂತಾನೂ ಕರೀತಾರೆ. ಆದ್ರಿಂದ ಲೆಂತ್ ಸೇಮ್ ಇರ್ಬೋದು, ಬಟ್ ಶೇಪ್ ಏನದಲ್ಲ ಸ್ಟ್ರೇಟ್ ಇದ್ದಿದ್ದು ಆಫ್ಟರ್ ಅಪ್ಲಿಕೇಶನ್ ಆಫ್ ದ ಸಮ್ ಲೋಡ್ಸ್ ಇದೇನಾಗ್ತದ, ಬೆಂಡ್ ಆಗ್ತದ. ಇದಕ್ಕೆ ನಾವೇನ್ ಅನ್ಬೋದು, ಮೊಮೆಂಟ್ ಅಂತ ಕರಿತೀವಿ, ಅಥವಾ ಬೆಂಡಿಂಗ್ ಮೊಮೆಂಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅದೇ ಟಾರ್ಷನ್ ಅಲ್ಲಿ ಏನಾಗ್ತದೆ ಅಂದ್ರೆ, ಇಫ್ ಇಟ್ ಇಸ್ ಅ ಸರ್ಕ್ಯುಲರ್ ಶಾಫ್ಟ್ ಇತ್ತಂದ್ರೆ ಹಿಂಗಿತ್ತು ಅಂತಂದ್ರೆ ಕ್ರಾಸ್ ಸೆಕ್ಷನ್, ದಿಸ್ ಇಸ್ ಅ ಸೆಂಟರ್ ಅಂತ ತಿಳ್ಕೊಳ್ಳಿ. ಇಲ್ಲಿ ಫೋರ್ಸ್ ಹಿಂಗ್ ಸರ್ಫೇಸ್ ಅಲ್ಲಿ ಈ ರೀತಿ ಹಾಕ್ತಿವಿ. ಈ ರೀತಿ ಫೋರ್ಸ್ ಹಾಕಿದಾಗ ಇದು ಹಿಂಗ್ ರೊಟೇಟ್ ಆಗ್ಲಿಕ್ಕೆ ಶುರು ಆಗ್ತದ. ಇದು ಕೂಡ ರೊಟೇಟ್ ಆಗ್ತದ, ಬಟ್ ನ್ಯೂಟ್ರಲ್ ಆಕ್ಸಿಸ್ ಅಬ್ಸರ್ವ್ ಮಾಡಿ, ನ್ಯೂಟ್ರಲ್ ಆಕ್ಸಿಸ್ ಈಸ್ ನೋ ವೇರ್ ರೊಟೇಟಿಂಗ್. ನ್ಯೂಟ್ರಲ್ ಆಕ್ಸಿಸ್ಗೆ ಏನೂ ಆಗ್ತಾ ಇಲ್ಲ. ಅದ್ರದ್ದು ಲೆಂತ್ ಅಂತೂ ಸೇಮ್ ಇದ್ದೇ ಇರ್ತದ, ಪ್ಲಸ್ ಅದು ಬೆಂಡ್ ಆಗಂಗಿಲ್ಲ. If you are producing a moment ಅಥವಾ rotational effect disturbing the position of the longitudinal axis, that is called as a moment, without disturbing the position ಅಥವಾ without disturbing the position of the longitudinal axis, that is called as a torsion. ಅರ್ಥಾತ್ ಅದಕ್ಕೆ the force if they are perpendicular to the longitudinal axis, that is a moment, then force which are along the longitudinal axis, that is called as a ಟಾರ್ಕ್. ಓಕೆ, ಅಂಡರ್ಸ್ಟುಡ್? ಅಲಾಂಗ್ ಅಂತ ಅನ್ನಕ್ ಬರಂಗಿಲ್ಲ, ಬಟ್ ಆಕ್ಚುಲಿ ಸರ್ಫೇಶಿಯಲ್ಲಿ ಈ ರೀತಿ ಟ್ವಿಸ್ಟ್ ಆಯ್ತಾ. ಇದಕ್ಕೆ ಟಾರ್ಕ್ ಮತ್ತು ಮೂಮೆಂಟ್ ಡಿಫ್ರೆನ್ಸ್ ಆಯ್ತು. ಅವೆರಡರದ್ದು ಯೂನಿಟ್ ಕೂಡ ನ್ಯೂಟನ್ ಮೀಟರ್ ಇರ್ತದೆ. ನ್ಯೂಟನ್ ಮೀಟರ್ ಇಸ್ SI ಯೂನಿಟ್ ಫಾರ್ ಟಾರ್ಕ್ ಅಂಡ್ ಮೂಮೆಂಟ್. ಅರ್ಥಾಯ್ತಾ? ನಾವು ಐ ವಿಲ್ ಎಕ್ಸ್ಪ್ಲೇನ್ ಬೋತ್ ಟಾರ್ಷನ್ ಇಕ್ವೇಶನ್ ಮತ್ತು ಮೂಮೆಂಟ್ ಇಕ್ವೇಶನ್ ಅನ್ನ ಎರಡನ್ನೂ ಸ್ವಲ್ಪ ಹ್ಯಾಂಡ್ ಇನ್ ಹ್ಯಾಂಡ್ ಅನ್ನ ಎಕ್ಸ್ಪ್ಲೇನ್ ಮಾಡೋಣ. ಅರ್ಥಾಯ್ತಾ? ಬಿಫೋರ್ ದಟ್ ಒಂದು ಅಸಂಪ್ಷನ್ ನೋಡೋಣ. ಓಕೆನಾ? ಇಲ್ಲಿ ಏನಂತಂದ್ರೆ,
ಇದು ಶಾಫ್ಟ್ ಅಂತ ತಿಳ್ಕೊಳ್ಳಿ. ಆಲ್ಮೋಸ್ಟ್ ಟಾರ್ಷನ್ ಚಾಪ್ಟರ್ ಅಲ್ಲಿ ನಾವು ಯಾವಾಗಲೂ ಸರ್ಕ್ಯುಲರ್ ಶಾಫ್ಟ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಏನೋ ಭಾಳ ಟಫ್ ಕ್ವಶನ್ ಪೇಪರ್ ಇತ್ತು ಅಂದ್ರೆ ಸ್ಕ್ವೇರ್ ಶಾಫ್ಟ್ ಅಥವಾ ರೆಕ್ಟ್ಯಾಂಗ್ಯುಲರ್ ಶಾಫ್ಟ್ ಅಂತೇಳಿ ಏನಾದ್ರು ಕೇಳಿದ್ರೆ ನೋಡೋಣ. ಒಂದ್ಸತಿ ಗೇಟ್ ಅಲ್ಲಿ ರೆಕ್ಟ್ಯಾಂಗ್ಯುಲರ್ ಶಾಫ್ಟ್ ಬಗ್ಗೆ ಒಂದು ಕ್ವಶನ್ ಕೇಳಿದ್ದ. ಶಾಫ್ಟ್ ಅದ್ರದ್ದು ಶೇಪ್ ಏನಾಗಿತ್ತಂತ ರೆಕ್ಟ್ಯಾಂಗ್ಯುಲರ್ ಆಗಿತ್ತಂತ ಅದ್ರದ್ದು ಒಂದು ಕ್ವಶನ್ ಕೇಳಿದ್ದ. ಬಟ್ 99.9% ಆಲ್ ಶಾಫ್ಟ್ಸ್ ವಾಟ್ ವಿ ಕನ್ಸಿಡರ್ ದೇ ಆರ್ ಆಲ್ ಸರ್ಕ್ಯುಲರ್ ಇನ್ ನೇಚರ್. ಅರ್ಥ? ಇನ್ ಬೆಂಡಿಂಗ್ ಸ್ಟ್ರೆಸ್ ಚಾಪ್ಟರ್ ಅಲ್ಲಿ ರೆಕ್ಟ್ಯಾಂಗಲ್ ಇತ್ತಂದ್ರೆ ಇಂಟ್ರೆಸ್ಟೆಡ್ ಫೈಬರ್ ಹೆಂಗಿರ್ತದೆ ಅಂದ್ರೆ ಹಾರಿಜಾಂಟಲ್ ತಗೊಳ್ತಾ ಇದ್ವಿ. ಹಿಂಗ ಈ ರೀತಿ ಹಾರಿಜಾಂಟಲ್ ಫೈಬರ್ಸ್ ಅಂದ್ರೆ ಇನ್ ಅ ಪರ್ಟಿಕ್ಯುಲರ್ ಸೆಕ್ಷನ್ when you see the particular section, your fibers will be horizontal. Even if your shaft is circular, then your interested fiber will be horizontal only. ನಿಮ್ಮ ಸೆಕ್ಷನ್ ಅಕಸ್ಮಾತ್ ಸರ್ಕ್ಯುಲರ್ ಇದ್ರೂ ಕೂಡ ಇಂಟ್ರೆಸ್ಟೆಡ್ ಫೈಬರ್ ಯಾವಾಗ್ಲೂ ಹೆಂಗಿರ್ತಾವ? ಹಾರಿಜಾಂಟಲ್ ಅನ್ನೇ ಇರ್ತದ. ಎಲ್ಲಿ? ಬೆಂಡಿಂಗ್ ಸ್ಟ್ರೆಸ್ ಚಾಪ್ಟರ್ ಅಲ್ಲಿ. ಅರ್ಥಾಯ್ತಾ? ಶಿಯರ್ ಸ್ಟ್ರೆಸ್ ಚಾಪ್ಟರ್ ಅಲ್ಲೂ ಕೂಡ ನಿಮ್ಮ ಸೆಕ್ಷನ್ ಸರ್ಕ್ಯುಲರ್ ಆದ್ರೂ ಇರಲಿ, ಟ್ರಯಾಂಗ್ಯುಲರ್ ಆದ್ರೂ ಇರಲಿ, ರೆಕ್ಟ್ಯಾಂಗಲ್ ಆದ್ರೂ ಇರಲಿ, ಬಟ್ ಫೈಬರ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್ ದಿಸ್ ವೇ. ಹಿಂಗ ಇರ್ತಾವ. ಓಕೆ, ಹಾರಿಜಾಂಟಲ್ ಇವನೇ ಇರ್ತಾವ. ಇವಕ್ಕೇನಂತಾರೆ? ಇವಕ್ಕ ಇಂಟ್ರೆಸ್ಟೆಡ್ ಫೈಬರ್ಸ್. ಬಟ್ ಸರ್ಕ್ಯುಲರ್ ಶಾಫ್ಟ್ ಅಲ್ಲಿ ಏನಾಗ್ತದೆ ಅಂದ್ರ ಇಲ್ಲಿ ಅಸಂಪ್ಷನ್ಸ್ ಬೇರೆ ಆಗ್ತದೆ. ಹಿಂಗಿರ್ತಾವ. ಇಂಟ್ರೆಸ್ಟೆಡ್ ಫೈಬರ್ಸ್ ಹೆಂಗಿರ್ತಾವ? ಹಿಂಗಿರ್ತಾವ. ಅದ ಇದು ಸ್ವಲ್ಪ ಚೆನ್ನಾಗಿ ನೆನ್ಪಿಡ್ಬೇಕು. ಅದೇ ನೀವು ಲಾಂಗಿಟ್ಯೂಡ್ನಲ್ ಲೆಂತ್ ವೈಸ್ ನೋಡ್ಕೊಂಡ್ರ ದೆನ್ ಪ್ಲೇನ್ಸ್ ಆರ್ ದಿಸ್ ವೇ ಓನ್ಲಿ ಫಾರ್ ಆಲ್ 3 ಕೇಸಸ್. ಶಿಯರ್ ಸ್ಟ್ರೆಸ್ ಚಾಪ್ಟರ್ ಅಲ್ಲಿ, ಬೆಂಡಿಂಗ್ ಸ್ಟ್ರೆಸ್ ಚಾಪ್ಟರ್ ಅಲ್ಲಿ ಮತ್ತು ಟಾರ್ಷನ್ ಚಾಪ್ಟರ್ ಅಲ್ಲೂ ಕೂಡ ಇವೆಲ್ಲ ಹಿಂಗೆ ಇರ್ತಾವ. ಅರ್ಥಾಯ್ತಾ? ಈಗ ಒಂದು ಟಾರ್ಕ್ ಅಂತ ಒಂದು ಶಾಫ್ಟ್ ತಗೊಳ್ಳೋಣ. ಈ ಶಾಫ್ಟ್ ಅಲ್ಲಿ ಏನ್ ಮಾಡಿದ ಅಂದ್ರೆ ಹಿಂಗ ರೊಟೇಷನಲ್ ಆಗಿ ಒಂದು ಫೋರ್ಸ್ ಅನ್ನು ಅಪ್ಲೈ ಮಾಡದ. ಇದಕ್ಕೆ ಟಾರ್ಕ್ ಅಂತ ಕರೀತಾರೆ. ಇದ್ರದ್ದು ಲೆಂತ್ ಎಲ್ ಇತ್ತಂದ್ರೆ ದ ಇಕ್ವೇಶನ್ ಈಸ್ ವಾಟ್? ಟಿ ಬೈ ಜೆ ಈಕ್ವಲ್ ಟು ಟೋ ಬೈ ಆರ್ ಈಕ್ವಲ್ ಟು ಜಿ ತೀಟಾ ಬೈ ಎಲ್. ದಟ್ ಈಕ್ವಲ್ ಟು ಕ್ಯೂ ಬೈ ಆರ್. ಈ ಕ್ಯೂ ಬೈ ಆರ್ ನ ಇಗ್ನೋರ್ ಮಾಡೋಣ. ಇವಿಷ್ಟನ್ನ ಚೆನ್ನಾಗಿ ತಿಳ್ಕೊಳ್ಳೋಣ. ಇದನ್ನ ಆಮೇಲೆ ತಿಳ್ಕೊಳ್ಳೋಣ. ಓಕೆ, ಇಷ್ಟು ಚೆನ್ನಾಗಿ ತಿಳಿತಾ? ಈಗ ಇದೇ ಸೇಮ್ ಅನ್ನೇ ನಮ್ಮ ಹತ್ರ ಇನ್ನೊಂದು ಇಕ್ವೇಶನ್ ಅದ, ಬೆಂಡಿಂಗ್ ಮೂಮೆಂಟ್ ಅಲ್ಲಿ ಇಕ್ವೇಶನ್ ಅದ. ಎಂ ಬೈ ಐ ಈಕ್ವಲ್ ಟು ಎಫ್ ಬೈ ವೈ ಈಕ್ವಲ್ ಟು ಇ ಬೈ ಆರ್ ಅಂತೇಳಿ. ಅರ್ಥ ಆಯ್ತಾ? ಈಗ ಇಲ್ಲಿ ಇದಕ್ಕೂ ಮತ್ತು ಇದಕ್ಕೂ ಸ್ವಲ್ಪ ಕೋರಿಲೇಟ್ ಮಾಡ್ತಾ ಸ್ಟಡಿ ಮಾಡೋಣ. ಟಿ ಅಂತಂದ್ರೆ ಟಾರ್ಕ್, ನ್ಯೂಟನ್ ಮೀಟರ್ ಇಸ್ ದ ಯೂನಿಟ್. ಎಂ ಅಂದ್ರೆ ಬೆಂಡಿಂಗ್ ಮೂಮೆಂಟ್, ಸೇಮ್ ನ್ಯೂಟನ್ ಮೀಟರ್ ಇಸ್ ಅ ಯೂನಿಟ್. ಜೆ ಅಂದ್ರ ಪೋಲಾರ್ ಮೊಮೆಂಟ್ ಆಫ್ ಇನರ್ಷಿಯಾ, ಮೀಟರ್ ಪವರ್ 4 ಇಸ್ ಅ ಯೂನಿಟ್. ಐ ಅಂದ್ರ ಮೊಮೆಂಟ್ ಆಫ್ ಇನರ್ಷಿಯಾ, ಮೀಟರ್ ಪವರ್ 4 ಇಸ್ ಅ ಯೂನಿಟ್. ಟೋ ಅಂದ್ರ ಶಿಯರ್ ಸ್ಟ್ರೆಸ್ ಯೂನಿಟ್ ನ್ಯೂಟನ್ ಪರ್ ಎಂಎಂ ಸ್ಕ್ವೇರ್ ಅಥವಾ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಎಫ್ ಅಂದ್ರ ಫ್ಲೆಕ್ಚರಲ್ ಸ್ಟ್ರೆಸ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಥವಾ ಎಂಎಂ ಸ್ಕ್ವೇರ್ ಇಸ್ ಅ ಯೂನಿಟ್. ಆರ್ ಇಸ್ ಇಲ್ಲಿ ರೇಡಿಯಸ್. ವೆರಿ ಇಂಪಾರ್ಟೆಂಟ್ ಇದು ರೇಡಿಯಸ್. ಎದ್ರದ್ದು ರೇಡಿಯಸ್ ಅಂದ್ರ ರೇಡಿಯಸ್ ಆಫ್ ದ ಶಾಫ್ಟ್. ಈಗ ರೇಡಿಯಸ್ ಆಫ್ ದ ಶಾಫ್ಟ್ ಇಸ್ ಆರ್. ಆರ್ ಇಸ್ ಅ ರೇಡಿಯಸ್ ಆಫ್ ದ ಶಾಫ್ಟ್. ವೈ ಅಂತಂದ್ರೆ ಏನಂದ್ರ ಡಿಸ್ಟೆನ್ಸ್ ಬಿಟ್ವೀನ್ ದ ಎಕ್ಸ್ಟ್ರೀಮ್ ಫೈಬರ್ ಟು ದ ನ್ಯೂಟ್ರಲ್ ಆಕ್ಸಿಸ್. ಇದನ್ನು ಮೀಟರ್. ಜಿ ಈಸ್ ಅ ಶಿಯರ್ ಮಾಡ್ಯುಲಸ್. ಫಸ್ಟ್ ಚಾಪ್ಟರ್ ಓದಿದ್ವಿ. ಜಿ ಈಸ್ ಅ ಶಿಯರ್ ಮಾಡ್ಯುಲಸ್, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಇ ಈಸ್ ಅ ಯಂಗ್ಸ್ ಮಾಡ್ಯುಲಸ್, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಎಲ್ is a length of the shaft. L is a length of the shaft in meter, and R is a radius of curvature. ಇದು ಕಾಣಂಗಿಲ್ಲ. ರೇಡಿಯಸ್ ಆಫ್ ಕರ್ವೇಚರ್ ಶಾಫ್ಟ್ ಒಳಗ ಅಥವಾ ಬೀಮ್ ಒಳಗ ಕಾಣಂಗಿಲ್ಲ ಇದು. ಓಕೆ, ರೇಡಿಯಸ್ ಆಫ್ ಕರ್ವೇಚರ್ ಯೂನಿಟ್ ಇಸ್ ಮೀಟರ್. ಥೀಟಾ ಈಸ್ ಅ ಆಂಗಲ್ ಅಥವಾ ಟ್ವಿಸ್ಟ್. ಥೀಟಾ ಇಸ್ ಅ ಟ್ವಿಸ್ಟ್, ಬಟ್ ಯೂನಿಟ್ ಈಸ್ ಅ ರೇಡಿಯನ್. ಆಲ್ವೇಸ್ ಇನ್ ಫ್ಯೂಚರ್ ರೆಫರೆನ್ಸ್ ಒಂದು ಜನರಲ್ ನಾಲೆಜ್ ನಿಮ್ಗೆ ನೆನಪಿರ್ಲಿ. ತೀಟಾ ಯಾವಾಗ ಸ್ವಂತ ಸಿಂಗಲ್ ಆಗಿ ಕುಂತ್ಕೊಂಡಿರ್ತದಲ್ಲ ಅದು ಯಾವಾಗಲೂ ರೇಡಿಯನ್ಸ್ ಒಳಗಿರ್ತದ. ತೀಟಾ ಯಾವಾಗ ಅವ್ರ ಅಪ್ಪ ಅಮ್ಮನ ಜೊತೆಗೆ ಕುಂತಿರ್ತದಲ್ಲ ಅವಾಗ ಅದು ಡಿಗ್ರಿ ಒಳಗೆ ಇರ್ತದೆ. ಏನ್ರಿ ಸರ್ ಇದು ಅಪ್ಪ ಅಮ್ಮ ಅಂದ್ರ ಅವ್ರ ಅಪ್ಪ ಸೈನ್ ತೀಟಾ, ಅವ್ರ ಅವ್ವ ಕಾಸ್. ಓಕೆ, ಸೈನ್ ಜೊತೆಗೆ ತೀಟಾ ಇತ್ತು ಅಂತಂದ್ರ ಸೈನ್ ತೀಟಾ. ಈ ತೀಟಾ ಏನಿರ್ತದಲ್ಲ ಇದು ಡಿಗ್ರಿ ಒಳಗೆ ಓದ್ಬೇಕು. ಕಾಸ್ ತೀಟಾ ಇತ್ತು ಅಂದ್ರೆ ತೀಟಾನ ಡಿಗ್ರಿ ಒಳಗೆ ಓದ್ಬೇಕು. ತೀಟಾ ಸುಮ್ಮ ಕುತ್ಕೊಂಡಿತ್ತು ಅಂತಂದ್ರೆ ಅದನ್ನ ರೇಡಿಯನ್ ಒಳಗೆ ಓದ್ಬೇಕು. ಹೆಂಗಂದ್ರ ಆರ್ಕ್ ಲೆಂತ್ ಆರ್ ತೀಟಾ ಅಂತಾರ.
ಓಕೆ ಆರ್ಕ್ ಲೆಂತ್ ಏನಂತಾರ ಆರ್ ತೀಟಾ ಅಂತಾರೆ. ಇಲ್ಲಿ ತೀಟಾ ಒಂದ ಕುಂತ್ಕೊಂಡದ, ಇದನ್ನ ರೇಡಿಯನ್ ಒಳಗೆ ಓದ್ಬೇಕು. ಇಲ್ಲಿ ಜಿ ತೀಟಾ ಕುಂತ್ಕೊಂಡದ, ತೀಟಾ ಒಂದ ಕುಂತದ, ಅದನ್ನ ರೇಡಿಯನ್ ಒಳಗೆ ಓದ್ಬೇಕು. ಅಕಸ್ಮಾತ್ ಅಲ್ಲೇನು ಸೈನ್ ಕಾಸ್ ಬಂತಂದ್ರ ಅವಾಗ ಅದನ್ನ ಡಿಗ್ರಿ ಒಳಗೆ ಓದ್ಬೇಕು. ಇದು ನೆನ್ಪಿಟ್ಕೊಂಡ್ರಿ. ಓಕೆ, ಈಗ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತಾನ. ತೀಟಾ ಬೈ ಸೈನ್ ತೀಟಾ ಈಕ್ವಲ್ ಟು ವಾಟ್ ಇಫ್ ತೀಟಾ ಈಕ್ವಲ್ ಟು 30 ಡಿಗ್ರಿ ಅಂತ. ನೋಡಮ್ಮ ಹೇಳ್ರಿ ಆನ್ಸರ್. ತೀಟಾ ಈಕ್ವಲ್ ಟು 30 ಡಿಗ್ರಿ ಇತ್ತಂದ್ರ ತೀಟಾ ಬೈ ಸೈನ್ ತೀಟಾ ಏನ್ ಆನ್ಸರ್ ಅಂದ್ರೆ ನೀವೇನ್ ಮಾಡ್ಬಿಡ್ತೀರಿ, 30 ಇಲ್ಲಿ ಹಾಕೋದು, ಸೈನ್ 30 ಇಲ್ಲಿ ಹಾಕೋದು, 30 ಡಿವೈಡೆಡ್ ಬೈ ಸೈನ್ 30 ಎಷ್ಟೈತೆ ಆನ್ಸರು 0.5 ಅದ. ಹಂಗಾದ್ರ 60. ಸರ್ ಆನ್ಸರ್ ಇಸ್ 60. ಆಪ್ಷನ್ ಒಳಗೆ ಕೊಟ್ಟಿರ್ತಾನ, ನೀವು ಬಕ್ರ ಆಗ್ತೀರಿ. ಬಟ್ ಇಲ್ಲಿ ತೀಟಾನ ಏನ್ ಮಾಡ್ಬೇಕು, ರೇಡಿಯನ್ ಒಳಗೆ ಇಡಬೇಕು. ಸೈನ್ ತೀಟಾನ ಡಿಗ್ರಿ ಒಳಗೆ ಇಡಬೇಕು. ಆಮೇಲೆ ಆನ್ಸರ್ ತರಬೇಕು. ಅದೇನೋ ಎಷ್ಟೋ ಒಂದಿಷ್ಟು ಫ್ರಾಕ್ಷನ್ ಒಳಗೆ ಬರ್ತದೆ, ಪಾಯಿಂಟ್ ಸಮಥಿಂಗ್ ಏನೋ ಫ್ರಾಕ್ಷನ್ ಬರ್ತದೆ. ಹೌದಾ, ಹುಷಾರಾಗಿರ್ಬೇಕು. ತಿಳಿತಾ? ಹಂಗ ತೀಟಾ ಇಲ್ಲಿ ಏನದ, ಇಂಡಿಪೆಂಡೆಂಟ್ ಆಗ್ಯದ. ದೇರ್ ಫೋರ್ ಅದು ರೇಡಿಯನ್ಸ್ ಒಳಗೆ ಇರ್ತದ. ಅಂಡರ್ಸ್ಟುಡ್? ಈಗ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಕ್ಕಂಥ ಟರ್ಮ್ ಯಾವುದು ಅಂತಂದ್ರೆ, ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ತಕ್ಕಂಥ ಟರ್ಮ್ ಯಾವುದಂದ್ರ ಜೆ. ಇಲ್ಲ, ಒಂದೊಂದು ಟರ್ಮ್ ಅನ್ನು ಡೀಪ್ ಆಗಿ ತಿಳ್ಕೊಂತ ಹೋಗೋಣ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಅಗೇನ್ ಐ ವಿಲ್ ರೈಟ್ ಟಿ ಬೈ ಜೆ ಈಕ್ವಲ್ ಟು ಟೋ ಬೈ ಆರ್ ಈಕ್ವಲ್ ಟು ಜಿ ತೀಟಾ ಬೈ ಎಲ್. ಹೌದಾ, ಕ್ಯೂ ಬೈ ಆರ್ ಆಮೇಲೆ ನೋಡೋಣ. ಓಕೆ, ಈ ಕಡೆಗೆ ಬೆಂಡಿಂಗ್ ಸ್ಟ್ರೆಸ್ ಚಾಪ್ಟರ್ ಒಳಗಡೆ ಎಂ ಬೈ ಐ ಈಕ್ವಲ್ ಟು ಎಫ್ ಬೈ ವೈ ಈಕ್ವಲ್ ಟು ಇ ಬೈ ಆರ್. ಓಕೆ, ಈಗ ಟಾರ್ಕ್ ಮತ್ತು ಬೆಂಡಿಂಗ್ ಮೂಮೆಂಟ್ ಅದ ಡಿಫರೆನ್ಸ್ ಹೇಳಿದೆ. ನ್ಯೂಟ್ರಲ್ ಆಕ್ಸೆಸ್ ಇಲ್ಲಿ ಬೆಂಡ್ ಆಗಲ್ಲ, ನ್ಯೂಟ್ರಲ್ ಆಕ್ಸೆಸ್ ಇಲ್ಲಿ ಬೆಂಡ್ ಆಗ್ತದ. ಇಲ್ಲಿ ಜೆ ಮತ್ತು ಐಗೆ ಏನಂತಾರೆ, ಇದು ಮೊಮೆಂಟ್ ಆಫ್ ಇನರ್ಷಿಯಾ, ಇದು ಪೋಲಾರ್ ಮೊಮೆಂಟ್ ಆಫ್ ಇನರ್ಷಿಯಾ. ಇದು ಮೊಮೆಂಟ್ ಆಫ್ ಇನರ್ಷಿಯಾ ಕಾನ್ಸೆಪ್ಟ್ ನ ಸ್ವಲ್ಪ ಚೆನ್ನಾಗಿ ತಿಳ್ಕೊಬೇಕು ನೀವು. ಯಾಕೆ ಒಮ್ಮೆ ಪೋಲಾರ್ ಮೊಮೆಂಟ್ ಆಫ್ ಇನರ್ಷಿಯಾ ತಗೊಂತಾರ, ಯಾಕೆ ಬರೀ ಮೊಮೆಂಟ್ ಆಫ್ ಇನರ್ಷಿಯಾ ತಗೊಳ್ತಾರ, ಅದರದ್ದು ಏನು ಬೇಸಿಕ್ ಅಂತಂದ್ರೆ ನೋಡೋಣ. ಲೆಟ್ ಮಿ ಮೇಕ್ ಮೈ ಸೆಲ್ಫ್ ಬಿಗ್. ಓಕೆ, ಈಗ ನಿಮ್ಗೆ ಆಲ್ರೆಡಿ ಹೇಳಿದ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅ ಬೀಮ್ ಅಂತ ತಿಳ್ಕೊಡ್ರಿ, ಇದು ಕ್ಯಾಂಟಿಲಿವರ್ ಬೀಮ್ ಅಂತ ತಿಳ್ಕೊಡ್ರಿ. ದಿಸ್ ಬೀಮ್ ಹೆಂಗ್ ಅಂತಂದ್ರೆ ದಿಸ್ ಇಸ್ ಮೇಡ್ ಅಪ್ ಆಫ್ ಸೋ ಮೆನಿ ಸೆಕ್ಷನ್ಸ್ ಅಂತ ಹೇಳಿದ. ಆ ಸೆಕ್ಷನ್ಸ್ ನ ಇಲ್ಲಿ ತಿಳ್ಕೊಂಡ. ದಿಸ್ ಬೀಮ್ ಇಸ್ ಮೇಡ್ ಅಪ್ ಆಫ್ ವಾಟ್, ಸೋ ಮೆನಿ ಸೆಕ್ಷನ್ಸ್. ಹಿಂಗ ಹಾರಿಜಾಂಟಲ್ ಇಟ್ಟು ಅದನ್ನೊಂದು ದೊಡ್ಡದು ಒಂದು ಬೀಮ್ ಮಾಡಲಾಗಿದೆ. ಅರ್ಥ? ಆ ಬೀಮ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಅನ್ನ ನೀವೇನಾದ್ರೂ ತೆಗೆದ್ರೆ ಅದನ್ನ ಸೈಡ್ ವ್ಯೂ ಅಲ್ಲಿ ನೋಡಿದ್ರೆ ಅದು ರೆಕ್ಟಾಂಗಲ್ ಆದ್ರೂ ಕಾಣ್ಬೋದು, ಸರ್ಕ್ಯುಲರ್ ಕಾಣ್ಬೋದು, ಸ್ಕ್ವೇರ್ ಕಾಣ್ಬೋದು, ಯಾವ್ದಾದ್ರೂ ಶೇಪ್ ಅಲ್ಲಿ ಕಾಣ್ಬೋದು. ಅರ್ಥ? ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಅ ಬೀಮ್. ದಿಸ್ ಇಸ್ ಅಸ್ಯೂಮ್ಡ್ ಆಸ್ ಅ ಮೆನಿ ನಂಬರ್ ಆಫ್ planes are there here. Out of that plane, one plane is removed and side view is seen. ಅರ್ಥ? ಈಗ ಈ ಬೀಮ್ ಅನ್ನ ಫೋರ್ಸ್ ಇಲ್ಲಿ ಅಪ್ಲೈ ಮಾಡಿದಾಗ ಇದು ಬೆಂಡ್ ಆಗ್ತದೆ ಅಂದ್ರೆ ನ್ಯೂಟ್ರಲ್ ಆಕ್ಸಿಸ್ ಹಿಂಗ ಬೆಂಡ್ ಆಯ್ತು. ಓಕೆನಾ? ಅಥವಾ ಈ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇತ್ತು ಅಂದ್ರೆ ಹಿಂಗ್ ಬೆಂಡ್ ಆಯ್ತು. ಈಗ ಇದು ಇಲ್ಲಿತ್ತು ಅಂತ ತಿಳ್ಕೊಳ್ಳಿ, ಈ ಸೆಕ್ಷನ್ ಇಲ್ಲಿದ ಅಂತ ತಿಳ್ಕೊಳ್ಳಿ. ಇದು ಬೆಂಡ್ ಆಯ್ತು ಅಂತಂದ್ರ ಹಿಂಗ್ ಬೆಂಡ್ ಆಯ್ತು ಅಂದ್ರೆ ಇದೇನಾಗ್ತೈತ, ಹಿಂಗಾಗ್ತೈತೆ. ರೈಟಾ? ಹಿಂಗಿತ್ತು ಬೆಂಡ್ ಆಯ್ತಂದ್ರೆ ಇದು ಹಿಂಗಾಗ್ತದೆ. ರೈಟಾ? ಅದಕ್ಕೆ ಒಂದು ಅಸಂಪ್ಷನ್ ಮಾಡ್ತಾರ, ಪ್ಲೇನ್ ಬಿಫೋರ್ ದ ಅಪ್ಲಿಕೇಶನ್ ಆಫ್ ದ ಲೋಡ್, ಆಫ್ಟರ್ ಅಪ್ಲಿಕೇಶನ್ ಆಫ್ ದ ಲೋಡ್ ರಿಮೇನ್ಸ್ ಪ್ಲೇನ್ ಓನ್ಲಿ ಅಂತ ಹೇಳ್ತಾರೆ. ಅಂದ್ರೆ ಬೆಂಡ್ ಆದಾಗ ಇದು ಹೆಂಗ್ ಬೇಕಂಗ್ ಮುದುಡೆ ಆಗಂಗಿಲ್ಲ. ಇದು ಪ್ಲೇನ್ ಅದ ಅಂತಂದ್ರ ಬೆಂಡ್ ಆದ್ಮೇಲೂ ಕೂಡ ಇದು ಪ್ಲೇನ ಇರ್ತದ. ದೆನ್ ದೇರ್ ಇಸ್ ಓನ್ಲಿ ಒನ್ ಪಾಸಿಬಿಲಿಟಿ ದಟ್ ದಿಸ್ ವಿಲ್ ರೊಟೇಟ್ ಲೈಕ್ ದಿಸ್. ಇದು ಹಿಂಗ್ ಬೆಂಡ್ ಆಯ್ತು ಅಂದ್ರ ಇದು ಹಿಂಗ್ ಬೆಂಡ್ ಆಗೈತೆ. ಅಂದ್ರ ಇದು ಹಿಂಗಿದ್ದು ಬೆಂಡ್ ಆಯ್ತು ಅಂದ್ರ ಇದು ಹಿಂಗಾಗೈತೆ. ಅರ್ಥ? ಹಿಂಗಿದ್ದು ಏನಾಗ್ತದ, ಅದು ಹಿಂಗಾಗ. ಅಂದ್ರೆ ಇಟ್ ಈಸ್ ರೊಟೇಟಿಂಗ್ ಅಬೌಟ್ ವಾಟ್, ದಿಸ್ ಆಕ್ಸಿಸ್. ಇಟ್ ಈಸ್ ರೊಟೇಟಿಂಗ್ ಅಬೌಟ್ ದಿಸ್ ಆಕ್ಸಿಸ್. ಅದಕ್ಕೆ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಹಾರಿಜಾಂಟಲ್ ಎಕ್ಸ್ ಆಕ್ಸಿಸ್ ತಗೋಬೇಕು. ಯಾವಾಗಂದ್ರೆ ಬೆಂಡಿಂಗ್ ಸ್ಟ್ರೆಸ್ ಚಾಪ್ಟರ್ ಸ್ಟಡಿ ಮಾಡಬೇಕಾದಾಗ ಬೀಮ್ ಬೆಂಡ್ ಆಯ್ತು, ಮಟೀರಿಯಲ್ ಹಿಂಗ್ ಟ್ವಿಸ್ಟ್ ಆಯ್ತು ಅಥವಾ ಹಿಂಗ್ ರೊಟೇಟ್ ಆಯ್ತು. It is rotating about this axis, therefore moment of inertia about horizontal y axis. ಅಕಸ್ಮಾತ್ ಆಗಿ ಬೀಮ್ ಹಿಂಗಿತ್ತು ಅಂತ ತಿಳ್ಕೊಳ್ಳಿ, ಯಾರೋ ಬಂದು ಹಿಂಗ ಒತ್ತಿದಾಗ ಇದು ಹಿಂಗ್ ಬೆಂಡ್ ಆಯ್ತು ಅಂತ ತಿಳ್ಕೊಳ್ಳಿ. ಒಳಗಡೆ ಪರ್ಪೆಂಡಿಕ್ಯುಲರ್ ಟು ಬೋರ್ಡ್ ಹಿಂಗ್ ಬೆಂಡ್ ಆಯ್ತು ಅಂದ್ರ ಈಗ ಇದು ಹಿಂಗಿದ್ದು ಏನಾಗ್ತದ, ಅಬೌಟ್ ದಿಸ್ ಆಕ್ಸಿಸ್ ಅದು ಏನಾಗ್ತದ, ರೊಟೇಟ್ ಆಗ್ತದೆ. ಹೌದಾ? ಅಬೌಟ್ ದಿಸ್ ಆಕ್ಸಿಸ್ ರೊಟೇಟ್ ಆಗಕತ್ತಿತ್ತು ಅಂದ್ರೆ ದೆನ್ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ವರ್ಟಿಕಲ್ ಆಕ್ಸಿಸ್ ತಗೋಬೇಕಾಗ್ತದ. ಅಕಸ್ಮಾತ್ ಆಗಿ ಅದು ರೊಟೇಟ್ ಏನಾದ್ರು ಈ ಆಕ್ಸಿಸ್ ಒಳಗಡೆ ರೊಟೇಟ್ ಹಿಂಗ ಆಗ್ತಿತ್ತು ಅಂತಂದ್ರ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಬೇಸ್ ತಗೋಬೇಕಾಗ್ತದ.
ಅಕಸ್ಮಾತ್ ಆಗಿ ಅದು ರೊಟೇಟ್ ಇಲ್ಲ ಆಗ್ತಿತ್ತು ಅಂದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ ಟಾಪ್ ರೊಟೇಟ್ ತಗೋಬೇಕಾಗ್ತದ. ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಇಲ್ಲಿ ತಗೋಬಹುದು, ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಇಲ್ಲಿ ತಗೋಬಹುದು. ಅರ್ಥಾಯ್ತಾ? ಕಾಲಮ್ ಚಾಪ್ಟರ್ ಅಲ್ಲಿ ಬಂದಾಗ ಮತ್ತೆ ಒಂದ್ಸತಿ ಹೇಳ್ತೀನಿ ಮೂಮೆಂಟ್ ಆಫ್ ಇನರ್ಷಿಯಾ ಅಲ್ಲಿ ಹೆಂಗ್ ತಗೋಬೇಕಂತ ಹೇಳಿ. ಈಗ ಟಾರ್ಷನ್ ಚಾಪ್ಟರ್ ಅಲ್ಲಿ ಅಗೇನ್ ಇದೇ ಸೇಮ್ ಬೀಮ್ ಅದ ಅಂತ ತಿಳ್ಕೊಳ್ಳಿ. ಇದೇ ಬೀಮ್ ಏನ್ ಮಾಡೋದು, ಈಗ ನ್ಯೂಟ್ರಲ್ ಆಕ್ಸೆಸ್ ನ ಸೇಮ್ ಇಟ್ಕೊಂಡು ರೊಟೇಟ್ ಮಾಡ್ತಾ ಇದೀನಿ. ಇದನ್ನ ಏನ್ ಮಾಡಿದೀನಿ, ರೊಟೇಟ್ ಮಾಡ್ತೀನಿ. ಹಿಂಗ್ ರೊಟೇಟ್ ಮಾಡ್ತಿದೀನಿ ಅಂದ್ರೆ ನ್ಯೂಟ್ರಲ್ ಆಕ್ಸೆಸ್ ಹಂಗೆ ಅದ. ಲೆಟ್ ಅಸ್ ಕನ್ಸಿಡರ್ ಒಂದ್ ಪ್ಲೇನ್ ಹಿಂಗ್ ಅದ ಅಂತ ತಿಳ್ಕೊಡ್ರಿ. ಇದನ್ನ ಹಿಂಗ್ ರೊಟೇಟ್ ಮಾಡ್ತಾ ಇದ್ದೀನಿ. ಇದನ್ನ ಹಿಂಗ್ ರೊಟೇಟ್ ಮಾಡ್ತಿದ್ದೀನಿ ಅಂದ್ರೆ ಈ ಆಕ್ಸಿಸ್ ಏನದಲ್ಲ, ದಿಸ್ ಆಕ್ಸಿಸ್ ಏನದಲ್ಲ, ಆ ಆಕ್ಸಿಸ್ ಗೆ ಪ್ಲೇನ್ ರೊಟೇಟ್ ಆಗಕತ್ತದ. ಆ ಆಕ್ಸಿಸ್ ಗೆ ಪ್ಲೇನ್ ರೊಟೇಟ್ ಆಗಕತ್ತದ ಅಂದ್ರೆ ನಮಗ್ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿಸ್ ಆಕ್ಸಿಸ್ ಬೇಕಾಗ್ತದ. ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಯಾವ ಆಕ್ಸಿಸ್ ಬೇಕಾಗತ್ತ, ಹಿಂಗ್ ಬೇಕಾಗ್ತದ. ಅವಾಗ ಹಿಂಗ್ ರೊಟೇಟ್ ಆಗಕತ್ತಿತ್ತು, ಇಲ್ಲಿ ಬೇಕಾಗಿತ್ತು. ಈಗ ಹಿಂಗ್ ರೊಟೇಟ್ ಆಗಕತ್ತಿದ್ರಿಂದ ಮೂಮೆಂಟ್ ಆಫ್ ಇನರ್ಷಿಯಾ ಹಿಂಗ್ ಬೇಕಾಗಿತ್ತು. ದಿಸ್ ಮೂಮೆಂಟ್ ಆಫ್ ಇನರ್ಷಿಯಾ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. ಇದು ಪ್ಲೇನ್, ದಿಸ್ ಇಸ್ ಅ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. Then how to get the perpendicular to the plane axis ಒಳಗಡೆ ಮೂಮೆಂಟ್ ಆಫ್ ಇನರ್ಷಿಯಾ ಹೆಂಗ್ ತೆಗಿಬೇಕಂದ್ರ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಇಂದ ತೆಗಿಬೇಕು. ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಏನ್ ಹೇಳ್ತಿದಾರೆ ಅಂದ್ರೆ, ಲೆಟ್ ಮೀ ಮೇಕ್ ಮೈ ಸೆಲ್ಫ್ ಸ್ಮಾಲ್. ಓಕೆ, ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಏನ್ ಹೇಳ್ತದೆ ಅಂದ್ರೆ, ಇಫ್ ಯು ನೋ ದ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಹಾರಿಜಾಂಟಲ್ ಆಕ್ಸಿಸ್, if you know the moment of inertia about vertical axis, then perpendicular to this plane axis ಅಲ್ಲಿ moment of inertia ಏನಿರ್ತದೆ ಅಂದ್ರೆ izz equal to ixx plus iyy ಇರ್ತದ. This izz is called as polar moment of inertia called as j. ಈ j ಅಂತ ಯಾಕಂತಾರೆ ಅಂದ್ರೆ ಸುಮ್ಮ 5 ಮುಂದಲ್ದ ಟರ್ಮ್ j ಅದ ಅಷ್ಟೇ, ಮತ್ತೆ ಅದಕ್ಕೂ ಇದಕ್ಕೆ ಏನು ಸಂಬಂಧ ಇಲ್ಲ. ಇದು 5 ಮುಂದಲ್ದ ಟರ್ಮ್ j ಅಂತ ಯೂಸ್ ಮಾಡ್ತಾರ, j. ಅಂಡರ್ಸ್ಟುಡ್? ದೆನ್ ಯಾವಾಗ್ಲೂ ಸರ್ಕ್ಯುಲರ್ ಶಾಫ್ಟ್ ನೇ ಇರ್ತದ ಅಂತ ಹೇಳಿದೀನಿ. ದೇರ್ ಫೋರ್ ಇಲ್ಲಿ ಏನಾಗ್ತದ, ಪೈ ಡಿ ಪವರ್ 4 ಡಿವೈಡೆಡ್ ಬೈ 64 ಪ್ಲಸ್ ಪೈ ಡಿ ಪವರ್ 4 ಬೈ 64. ದ ಆನ್ಸರ್ ಜೆ ಈಕ್ವಲ್ ಟು ಪೈ ಡಿ ಪವರ್ 4 ಬೈ 32. ಅರ್ಥಾಯ್ತಾ? ಈಗ ಜೆ ವ್ಯಾಲ್ಯೂ ಗೊತ್ತಾಯ್ತು, ಆಮೇಲೆ ಮೀನಿಂಗು ಕೂಡ ಗೊತ್ತಾಯ್ತು, ಪೋಲಾರ್ ಮೂಮೆಂಟ್ ಆಫ್ ಇನರ್ಷಿಯಾನ ಯಾಕೆ ತಗೋಬೇಕು ಅಂತೇಳಿ. ಅರ್ಥಾಯ್ತಾ? ನೌ ವಿ ವಿಲ್ ಗೋ ಟು ದಿಸ್ ಆರ್ and this R and this Y. Okay, bending stress chapter dalli if this is a circular section, then the assumption ಏನಿರ್ತದ, all planes are parallel to each other, all fibers are parallel to each other ಅಂತ ತಗೊಳ್ತೀವಿ. ಇದು ನ್ಯೂಟ್ರಲ್ ಆಕ್ಸಿಸ್ ಇರ್ತದ. ಈ Y ದ ಡೆಫಿನಿಷನ್ ಏನಂದ್ರೆ, this is a distance between the interested fiber to the neutral axis. ಇಲ್ಲಿ ಏನ್ರ ಇಂಟ್ರೆಸ್ಟ್ ಇತ್ತಂದ್ರೆ ದಿಸ್ ಇಸ್ ಇಂಟ್ರೆಸ್ಟೆಡ್ ಫೈಬರ್ ಅಂದ್ರೆ ನ್ಯೂಟ್ರಲ್ ಆಕ್ಸಿಸ್ ಡಿಸ್ಟೆನ್ಸ್ ಗೆ ವೈ ಅಂತ ಕರೀತಾರೆ. ಬಟ್ ಇಲ್ಲಿ ಶಿಯರ್ ಇದು ಟಾರ್ಷನ್ ಅಲ್ಲಿ ಏನಾಗ್ತದೆ ಅಂದ್ರೆ, ಸರ್ಕ್ಯುಲರ್ ಶಾಫ್ಟ್ ಇತ್ತು ಅಂದ್ರೆ ಇಲ್ಲಿ ಅಸಂಪ್ಷನ್ ಹೆಂಗಿರ್ತ 1 2 3 ಈ ರೀತಿ ನೀವು ಫೈಬರ್ಸ್ ಅನ್ನು ಕನ್ಸಿಡರ್ ಮಾಡಿರ್ತೀರಿ. ಇಲ್ಲಿ ನೀವು ರೇಡಿಯಸ್ ಹೇಳ್ಬೇಕಾಗ್ತದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಅಬೌಟ್ ದಿಸ್ ಸರ್ಕಲ್, ದೆನ್ ಇದ್ರದ್ದು ರೇಡಿಯಸ್ ಏನದಲ್ಲ ಅದಕ್ಕೆ ಸ್ಮಾಲ್ ಆರ್ ಅಂತ ಕರೀತಾರೆ. ಇದಕ್ಕೆ ಇಂಟ್ರೆಸ್ಟೆಡ್ ಇದ್ರೆ ಅಂದ್ರೆ ಅದ್ರದ್ದು ರೇಡಿಯಸ್ ಅನ್ನ ಸ್ಮಾಲ್ ಆರ್ ಅಂತಾರ. ಇದು ಇಂಟ್ರೆಸ್ಟೆಡ್ ಇದ್ರೆ ಅದಕ್ಕೆ ಸ್ಮಾಲ್ ಆರ್ ಅಂತಾರ. ನೀವು ಹೊರಗಡೆ ಅದಕ್ಕೆ ಏನಾದ್ರೂ ಇಂಟ್ರೆಸ್ಟೆಡ್ ಇದ್ರಿ ಅದಕ್ಕೆ ಕ್ಯಾಪಿಟಲ್ ಆರ್ ಅಂದ್ಬಿಡ್ತಾರೆ. ಅದೇ ಡಿಫ್ರೆನ್ಸ್ ಇಲ್ಲಿ ಸ್ಮಾಲ್ ಆರ್ ಯಾಕೆ ಬರ್ದಾರ, ಇಲ್ಲಿ ಕ್ಯಾಪಿಟಲ್ ಆರ್ ಯಾಕೆ ಬರ್ದಾರ ಅಂದ್ರೆ, ನೀವು ಒಳಗಡೆ ಇಂಟ್ರೆಸ್ಟೆಡ್ ಇದ್ದಿ ಅಂತಂದ್ರೆ ಅದು ಸ್ಮಾಲ್ ಆರ್ ಅಂತ ಕರ್ಕೋ. ಇಲ್ಲಿ ಹೊರಗಡೆ ಇಂಟ್ರೆಸ್ಟೆಡ್ ಇದ್ದಿ ಅಂತಂದ್ರೆ ಅದನ್ನ ಕ್ಯಾಪಿಟಲ್ ಆರ್ ಅಂತ ಬರ್ಕೋ. ಹಂಗ ನೀ ಇಕ್ವೇಶನ್ ಏನಾದ್ರು ಬರಿತೀನಿ ಅಂದ್ರೆ ಬರ್ಕೋ. ಇಲ್ಲಿನೂ ಕೂಡ ಟೋ ಬೈ ಬೇಡ, ಸಿಗ್ಮಾ ಬೈ ಸ್ಮಾಲ್ ವೈ ಅಂತ ಬರ್ಕೋ. ಇದನ್ನ ಎಫ್ ಬೈ ಕ್ಯಾಪಿಟಲ್ ವೈ ಅಂತ ಬರ್ಕೋ. ಕ್ಯಾಪಿಟಲ್ ವೈ ಅಂತಂದ್ರೆ ಎಕ್ಸ್ಟ್ರೀಮ್ ಫೈಬರ್ ದ ಡಿಸ್ಟೆನ್ಸ್, ಸ್ಮಾಲ್ ವೈ ಅಂತಂದ್ರೆ ಒಳಗಡೆ ಇಂಟ್ರೆಸ್ಟೆಡ್ ಫೈಬರ್ ಡಿಸ್ಟೆನ್ಸ್ ಅಂತ ಅನ್ಕೋಬಹುದು. ಅರ್ಥಾಯ್ತಾ? ಈಗ ನಿಮ್ಗೆ ಗೊತ್ತಾಯ್ತು ಈಗ ಇದು. ದೆನ್ ವಾಟ್ ಈಸ್ ಎಫ್ ಅಂತಂದ್ರ, ಆ ಇಂಟ್ರೆಸ್ಟೆಡ್ ಫೈಬರ್ ನಿನಗೆ ಎಲ್ಲಿ ಇಂಟ್ರೆಸ್ಟ್ ಇತ್ತಲ್ಲ ಆ ಫೈಬರ್ ಅಲ್ಲಿ ಇರ್ತಕ್ಕಂಥ ಸ್ಟ್ರೆಸ್ಸಿಗೆ, ಫ್ಲೆಕ್ಚರಲ್ ಸ್ಟ್ರೆಸ್ಸಿಗೆ ಎಫ್ ಅಂತ ಕರೀತಾರ. ಅದೇ ಟೈಪ್ ಇಲ್ಲಿ ಟಾರ್ಷನ್ ಅಲ್ಲಿ ಆ ಇಂಟ್ರೆಸ್ಟೆಡ್ ಫೈಬರ್ ಸರ್ಕ್ಯುಲರ್ ಫೈಬರ್ ಅಲ್ಲಿ ಎಷ್ಟು ಸ್ಟ್ರೆಸ್ ಇರ್ತದಲ್ಲ, ಆ ಎಷ್ಟು ಶಿಯರ್ ಸ್ಟ್ರೆಸ್ ಇರ್ತದಲ್ಲ ಅದಕ್ಕೇನಂತಾರ ಟೋ ಅಂತ ಕರೀತಾರೆ. ಆ ಇಂಟ್ರೆಸ್ಟೆಡ್ ಫೈಬರ್ ಅಲ್ಲಿ ಇರ್ತಕ್ಕಂಥ ಶಿಯರ್ ಸ್ಟ್ರೆಸ್ಸಿಗೆ ಟೋ ಅಂತ ಕರೀತಾರೆ. ಇಲ್ಲಿ ನೋಡಿ, ಇಲ್ಲಿ ಶಿಯರ್ ಯಾಕೆ ಇಂಡ್ಯೂಸ್ ಆಯ್ತು, ಮತ್ತೆ ಮೇಕ್ ಮೈ ಸೆಲ್ಫ್ ಬಿಗ್. ಓಕೆ, ಇಲ್ಲಿ ನೋಡಿ, ಅಲ್ಲಿ ಬೆಂಡಿಂಗ್ ಶಿಯರ್ ಸ್ಟ್ರೆಸ್ ಚಾಪ್ಟರ್ ಅಲ್ಲಿ ನಾ ಅದೇ ಹೇಳಿದೆ, ಇವೆಲ್ಲ ಹೆಂಗಿರ್ತಾವ,
ಫೋರ್ಸ್ ಬೆಂಡ್ ಆಗಿದ ತಕ್ಷಣ ಹಿಂಗ್ ಸರಿತದ ಅಂತ ಹೇಳುತ್ತೆ, ಹಿಂಗ್ ಸರಿತದ ಅದ್ರ ಸಲ ಇಲ್ಲಿ ಶಿಯರ್ ಆಗಿ ಆಕ್ಟ್ ಆಗತ್ತದ. ಬಟ್ ಇಲ್ಲಿ ಟಾರ್ಷನ್ ಅಲ್ಲಿ ಏನಾಗ್ತದ ಅಂದ್ರ ಇಫ್ ದಿಸ್ ಇಸ್ ಮೇಡ್ ಅಪ್ ಆಫ್ ಲೈಕ್ ದಿಸ್ ದೆನ್ ಇದು ಹಿಂಗ ಟ್ವಿಸ್ಟ್ ಆಗ್ತದ. ದೆನ್ ಒನ್ ಫೈಬರ್ ಇಲ್ಲಿ ಇನ್ನೊಂದು ಫೈಬರ್ ಇಲ್ಲಿ ಇವೆರಡರ ನಡಬರ್ಕ್ ಏನಾಗ್ತದ ಟ್ವಿಸ್ಟ್ ಆಗಕತ್ತದ. ಆ ಟ್ವಿಸ್ಟ್ ಒಳಗಡೆ ಅದಕ್ಕ ಶಿಯರ್ ಸ್ಟ್ರೆಸ್ ಅಂತೇಳಿ ಕರೀತಾರೆ. ಅಂಡರ್ಸ್ಟುಡ್? ಈಗ ಕನ್ಫ್ಯೂಸ್ ಬರಕ್ ಶುರು ಆಗ್ತದ. ಏನದು ಕನ್ಫ್ಯೂಷನ್ ಅಂತಂದ್ರೆ ಎರಡು ಶಿಯರ್ ಸ್ಟ್ರೆಸ್ ಬಂತಲ್ಲ, ಈಗ ಸಾಮ್ ಅಲ್ಲಿ ಎರಡು ಶಿಯರ್ ಸ್ಟ್ರೆಸ್ ಬಂತು. ಒಂದು ಶಿಯರ್ ಸ್ಟ್ರೆಸ್ ಬಂತು. ಇದು ಶಿಯರ್ ಫೋರ್ಸ್ ಡಯಾಗ್ರಾಮ್ ಅಲ್ಲಿ ಇರ್ತಕ್ಕಂಥ ಶಿಯರ್ ಫೋರ್ಸ್ ಅನ್ನ ಕನ್ಸಿಡರ್ ಮಾಡಿ ಆ ಶಿಯರ್ ಫೋರ್ಸ್ ಅನ್ನ ಟೋ ಈಕ್ವಲ್ ಟು ಎಫ್ ಎ ವೈ ಬಾರ್ ಡಿವೈಡೆಡ್ ಬೈ ಐ ಬಿ ಒಳಗೆ ಹಾಕಿ ಸ್ಟ್ರೆಸ್ ಬರ್ತದೆ, ಅದಕ್ಕೆ ಶಿಯರ್ ಸ್ಟ್ರೆಸ್ ಅಂತಾರೆ. ತಿಳಿದ? ಇನ್ನ ಒಂದು ಶಿಯರ್ ಸ್ಟ್ರೆಸ್ ಬರ್ತದ, ಸಾಮ್ ಅಲ್ಲಿ ಶಿಯರ್ ಸ್ಟ್ರೆಸ್ ಬರ್ತದ. ಇದು ಟಾರ್ಕ್ ಅಪ್ಲೈ ಮಾಡಿ ಟಾರ್ಷನ್ ಆಗ್ತದ. ಟಾರ್ಷನ್ ಆದಾಗ ಎರಡು ಫೈಬರ್ಸ್ ಘರ್ಷಣೆ ಆಗ್ತದ, ಅಲ್ಲಿ ಒಂದು ಶಿಯರ್ ಸ್ಟ್ರೆಸ್ ಬರ್ತದೆ. ಹಂಗಾಗಿ ಈ ಶಿಯರ್ ಸ್ಟ್ರೆಸ್ಗೆ ಒಂದು ಸರ್ನೇಮ್ ಕೊಡೋಣ, ಅದಕ್ಕೆ ಟಾರ್ಷನಲ್ ಶಿಯರ್ ಸ್ಟ್ರೆಸ್ ಅಂತಾರೆ. ಇದಕ್ಕೆ ಸುಮ್ಮ ಶಿಯರ್ ಸ್ಟ್ರೆಸ್ ಅಂತ. ಅರ್ಥ ಆಯ್ತಾ? ಇದಕ್ಕೆ ನಾವೊಂದು ಸ್ವಲ್ಪ ಕಾಮಿಡಿ ಒಳಗೆ ನೆನ್ಪಿಡ್ಬೇಕಿತ್ತು ಅಂತಂದ್ರೆ, ಈ ಬೆಂಡಿಂಗ್ ಮೂಮೆಂಟ್ ಮತ್ತೆ ಶಿಯರ್ ಫೋರ್ಸು ಅಣ್ಣ ತಂಗಿ. ಇದು ಅಣ್ಣ, ಇದು ತಂಗಿ, ಇದು ಹೆಣ್ಣ. ಇದು ಶಿಯರ್ ಸ್ಟ್ರೆಸ್, ಬೆಂಡಿಂಗ್ ಮೂಮೆಂಟ್ ಲಿಂದ ಏನ್ ಬರ್ತದ? ಬೆಂಡಿಂಗ್ ಸ್ಟ್ರೆಸ್ ಬರ್ತದ. ಶಿಯರ್ ಫೋರ್ಸ್ ಇಂದ ಏನ್ ಬರ್ತದ? ಶಿಯರ್ ಸ್ಟ್ರೆಸ್ ಬರ್ತದ. ಇದು ಮತ್ತು ಇದು ಅಣ್ಣ ತಂಗಿ. ಇದು ಯಾಕಂದ್ರ ಒಂದ ಪೇರೆಂಟ್ಸ್ ಇಂದ ಹುಟ್ಟಿರ್ತಾರ, ಅವ್ರು ಒಂದ ಪೇರೆಂಟ್ಸ್ ಇಂದ ಹುಟ್ಟಿದಾರ. ಬಟ್ ಗಂಡು ಹೆಣ್ಣು, ಮೇಲು ಫಿಮೇಲ್, ಬಟ್ ಒಂದೇ ಪೇರೆಂಟ್ಸ್ ಇಂದ ಹುಟ್ಟಿರೋದ್ರಿಂದ ಅಣ್ಣ ತಂಗಿ. ಅರ್ಥ ಆಯ್ತಾ? ಬಟ್ ಟಾರ್ಷನ್ ಚಾಪ್ಟರ್ ಅಲ್ಲಿ ಏನು ಶಿಯರ್ ಸ್ಟ್ರೆಸ್ ಬರ್ತದಲ್ಲ, ಇದು ಕೂಡ ಹೆಣ್ಣ ಫಿಮೇಲ್ ಅದ. ಬಟ್ ಇದು ಇದ್ರದ್ದು ಹೆಂಡತಿ. ಇದ್ರದ್ದು ಹೆಂಡತಿ. ಸ್ವಭಾವ ಇದ್ರದ್ದು ಶಿಯರ್ ಅದ, ಸ್ವಭಾವ ಇದ್ರದ್ದು ಘರ್ಷಣೆನ ಅದ, ಇದ್ರದ್ದು ಜಗಳಾಡದ ಸ್ವಭಾವ. ಬಟ್ ಇದು ಹೆಂಡತಿ, ಇದು ತಂಗಿ. ಅರ್ಥದ? ಸರ್, ಇದಕ್ಕೆ ಹೆಂಡತಿ ಅಂತ ಹೆಂಗ್ ಹೇಳ್ತೀರಿ ಅಂತಂದ್ರೆ ಜಾತಕ ಕೂಡಿ ಬಿಟ್ಟದ. ಇಲ್ಲಿ ಎಂ ಬೈ ಐ ಈಕ್ವಲ್ ಟು ಎಫ್ ಬೈ ವೈ ಈಕ್ವಲ್ ಟು ಇ ಬೈ ಆರ್ ಇದೇನದಲ್ಲ, ಇವರೆಲ್ಲಾರದು ಜಾತಕ ಏನದು ಯೂನಿಟ್ಸ್ ಏನದವಲ್ಲ, ಇವರೆಲ್ಲಾರದು ಯೂನಿಟ್ಸ್. ಈ ಫ್ಯಾಮಿಲಿ ಮೆಂಬರ್ಸ್ ಯೂನಿಟ್ ಟಿ ಬೈ ಜೆ ಮತ್ತೆ ಟೋ ಬೈ ಆರ್ ಮತ್ತೆ ಜಿ ತೀಟಾ ಬೈ ಎಲ್. ಈ ಎಲ್ಲಾ ಫ್ಯಾಮಿಲಿಗಳದು ಜಾತಕ ಅವೆರಡು ಏನಾಗಿದಾವ? ಕೂಡಿದಾವ. ಯೂನಿಟ್ಸ್ ಏನದಾವಲ್ಲ ಕೂಡಿದಾವ. ಹಂಗಾಗಿ ಇವರಿಬ್ಬರಿಗೂ ಮದುವೆ ಕೂಡ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದ್ 2-3 ಸ್ಲೈಡ್ ನೋಡೋದ್ರೊಳಗೆ ಗೊತ್ತಾಗ್ತದ. ಇವು ಬೆಂಡಿಂಗ್ ಸ್ಟ್ರೆಸ್ಸಿಗೂ ಮತ್ತು ಶಿಯರ್ ಸ್ಟ್ರೆಸ್ಸಿಗೂ ಏನ್ ಮಾಡ್ತೀವಿ? ಮದುವೆ ಮಾಡ್ತೀವಿ. ಇಬ್ಬರು ಮಕ್ಕಳು ಕೂಡ ಆಗ್ತಾರ. ಹೌದಾ? ಇಬ್ಬರು ಮಕ್ಕಳು ಕೂಡ ಆಗ್ತಾರ. ಆ ಇಬ್ಬರು ಮಕ್ಕಳು ಮತ್ತೆ ಒಂದು ಗಂಡು ಮಗು ಆಗ್ತದ, ಇನ್ನೊಂದು ಹೆಣ್ಣು ಮಗುನೂ ಆಗ್ತದ. ಹೌದಾ? ನಿಜವಾಗ್ಲು ಒಂದು ಫ್ಯಾಮಿಲಿನ ಅದ. ಅದನ್ನ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? Now you came to know the difference between simple shear stress and torsional shear stress. ಇನ್ನೂ ಸಿಮಿಲಾರಿಟೀಸ್ ಅದಾವ. ಇನ್ನೂ ಸ್ವಲ್ಪ ಸಿಮಿಲಾರಿಟೀಸ್ ನಾವು ನೋಡ್ಕೊಂತ ಹೋಗೋಣ. ಈಗ ಡಿಫ್ರೆನ್ಸ್ ಗೊತ್ತಾಯ್ತು. ಅದೇ ಈ ಟಾರ್ಷನಲ್ ಶಿಯರ್ ಸ್ಟ್ರೆಸ್ಸಿಗೂ ಮತ್ತು ಫ್ಲೆಕ್ಸುರಲ್ ಸ್ಟ್ರೆಸ್ಸಿಗೂ ಸಿಮಿಲಾರಿಟಿ ನೋಡೋಣ. ಈಗ ನೋಡಿ, ಮತ್ತೆ ಎಫ್ ಈಕ್ವಲ್ ಟು ಎಂ ಬೈ ಐ ಇಂಟು ವೈ ಅಂತ ಬರಿಬಹುದು. ಬೇಡ, ಇದು ಬೇಡ, ಇನ್ನೊಂದು ಹೋಗೋಣ. ಮತ್ತೆ ಸೇಮ್ ಇಕ್ವೇಶನ್ ಬರೋಣ. ಎಂ ಬೈ ಐ ಈಕ್ವಲ್ ಟು ಎಫ್ ಬೈ ವೈ ಈಕ್ವಲ್ ಟು ಇ ಬೈ ಆರ್. ಓಕೆನಾ? ಇದು ಟಿ ಬೈ ಜೆ ಈಕ್ವಲ್ ಟು ಟೋ ಬೈ ಆರ್ ಈಕ್ವಲ್ ಟು ಜಿ ಥೀಟಾ ಬೈ ಎಲ್. ಡೋಂಟ್ ಕನ್ಫ್ಯೂಸ್ ವಿತ್ ದಿಸ್ ಆರ್ ಅಂಡ್ ದಿಸ್ ಆರ್. ಓಕೆನಾ? ನಾವು ಇಲ್ಲಿ ಕೆಲವು ಟರ್ಮ್ಸ್ ಇರ್ತಾವೆ. ಹೆಂಗಂದ್ರೆ ಇ ಮತ್ತು ಐ ನ ಕೂಡಿಸಿದಾಗ ಈ ಐ ಆಗ್ತದ. ಇದಕ್ಕೆ ಫ್ಲೆಕ್ಸುರಲ್ ರಿಜಿಡಿಟಿ ಅಂತಾರೆ. ಇದಕ್ಕೆ ಯಾಕಂದ್ರ ಈ ಸ್ಟ್ರೆಸ್ ಏನಂತಾರೆ? ಫ್ಲೆಕ್ಚರ್ ಅಂತಾರ. ಇದಕ್ಕೆ ಈ ಐ ಏನಂತಾರೆ? ಫ್ಲೆಕ್ಚರಲ್ ರಿಜಿಡಿಟಿ ಅಂತಾರೆ. ಬರ್ಕೊಳ್ಳಿ. ಇಲ್ಲಿ ಏನಾಗ್ತದ? ಈ ಜಿ ಮತ್ತು ಜೆ ನ ಕೂಡಿಸಿದಾಗ ಇದಕ್ಕೆ ಟಾರ್ಷನಲ್ ರಿಜಿಡಿಟಿ ಅಂತಾರೆ. ಟಾರ್ಷನಲ್ ರಿಜಿಡಿಟಿ ಬಹಳ ಸತಿ ಕೇಳಿದ ಕ್ವಶನ್ ಇದು. ಇ ಐಗೆ ಫ್ಲೆಕ್ಚರಲ್ ರಿಜಿಡಿಟಿ ಅಂತಾರ, ಜಿ ಜೆಗೆ ಟಾರ್ಷನಲ್ ರಿಜಿಡಿಟಿ ಅಂತ ಕರೀತಾರೆ. ತಿಳಿತಾ? ನೆಕ್ಸ್ಟ್ ಇಲ್ಲಿ ಐ ಬೈ ವೈಗೆ ಸೆಕ್ಷನ್ ಮಾಡಲಸ್ ಅಂತಾರೆ. ಐ ಬೈ ವೈಗೆ ಏನಂತಾರೆ? ಸೆಕ್ಷನಲ್ ಮಾಡಲಸ್ ಅಂತಾರೆ. ಇಲ್ಲಿ ಐ ಜಾಗದೊಳಗೆ ಏನ್ ಬರ್ತಾರ? ಜೆ ಬರ್ತಾನ. ವೈ ಜಾಗದೊಳಗಡೆ ಆರ್ ಬಂತ. ಜೆ ಬೈ ಆರ್ ಇದಕ್ಕೆ ಏನಂತಾರ? ಟಾರ್ಷನಲ್ ಸೆಕ್ಷನಲ್ ಮಾಡಲಸ್ ಅಂತಾರ, ಅಥವಾ ಟಾರ್ಷನಲ್ ಮಾಡಲಸ್ ಅಂತಾನು ಕರೀತಾರೆ. ಡೈರೆಕ್ಟ್ ಟಾರ್ಷನಲ್ ಮಾಡಲಸ್ ಅನ್ಬೋದು ಅಥವಾ ಸೆಕ್ಷನ್ ಮಾಡಲಸ್ ಅಂತಾನು ಅನ್ಬೋದು. ಅರ್ಥ ಆಯ್ತಾ?
ನೆಕ್ಸ್ಟ್ ಇಲ್ಲಿ ಈಗ ಯಂಗ್ಸ್ ಮಾಡ್ಯುಲಸ್ ಅಂದಿದ್ರು ಇದಕ್ಕೆ ಶಿಯರ್ ಮಾಡ್ಯುಲಸ್ ಅಂತಾರೆ, ಇದಕ್ಕೆ ಶಿಯರ್ ಮಾಡ್ಯುಲಸ್ ಅಂತ ಕರೀತಾರೆ. ತಿಳಿತಾ? ಥೀಟಾ ಇಸ್ ಅ ಟ್ವಿಸ್ಟ್, ಅದು ಥೀಟಾ ಇಸ್ ಅ ಟ್ವಿಸ್ಟ್ ಅದು. ಓಕೆ, ಅಥವಾ ಈಗ ಥೀಟಾ ಬೈ ಎಲ್ ಇದು ಒಂದು ರೀತಿ ಸ್ಟ್ರೇನ್ ಆಗ್ತದೆ, ಇದಕ್ಕೆ 1/r ನ ರೇಡಿಯಸ್ ಆಫ್ ಕರ್ವೇಚರ್ ಅಂತಾರೆ. ಬಟ್ ಅವು ದಟ್ ಇಸ್ ಅ ಡಿಫ್ರೆಂಟ್ ಮ್ಯಾಟರ್. ತಿಳಿತಾ? ಇವೆಲ್ಲ ಜಾತಕಗಳು ಕೂಡಾಕತ್ತವೆ, ಇವ್ರದ್ದು ಸ್ವಲ್ಪ ನೇಮು ಗೀಮು ಸರ್ನೇಮು ಅವೆಲ್ಲ ಕೂಡಾಕ ಶುರು ಮಾಡಿದ್ವಿ. ನೌ ವಿ ವಿಲ್ ಗೋ ಟು ಒನ್ ಪರ್ಟಿಕ್ಯುಲರ್ ಟೈಪ್ ಆಫ್ ಸ್ಟ್ರೆಸ್. M/I ಈಕ್ವಲ್ ಟು F/Y. ಇಲ್ಲಿ ಏನದ ಅಂತಂದ್ರೆ T/J ಈಕ್ವಲ್ ಟು τ/R. ಇಷ್ಟೇ ತಗೊಳ್ಳೋಣ. ಓಕೆ, ಓನ್ಲಿ ದಿಸ್ ಮಚ್ ವಿಲ್ ಟೇಕ್. ಓಕೆ, ಓನ್ಲಿ ದಿಸ್ ಮಚ್ ವಿಲ್ ಟೇಕ್. ಇದರಲ್ಲಿ ನಾ ಎಫ್ ಈಕ್ವಲ್ ಟು ಫಾರ್ಮುಲಾ ಬರೆದ್ರೆ ಎಫ್ ಈಕ್ವಲ್ ಟು M/I ಇಂಟು ವೈ ಅಂತ ಬರ್ತದ. ನಾವು ಫಾರ್ ಅ ಪರ್ಟಿಕ್ಯುಲರ್ ಸೆಕ್ಷನ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದೀನಿ, ಫಾರ್ ಅ ಪರ್ಟಿಕ್ಯುಲರ್ ಸೆಕ್ಷನ್ M and I ಕಾನ್ಸ್ಟೆಂಟ್. ಫಾರ್ ಅ ಪರ್ಟಿಕ್ಯುಲರ್ ಸೆಕ್ಷನ್ M and I ಕಾನ್ಸ್ಟೆಂಟ್ ಅದ, Y is varying, therefore bending stress is directly proportional to Y, both power is 1, therefore linear variation. ಹಂಗ ಇಲ್ಲಿ ಬಂದ್ರೆ τ ಈಕ್ವಲ್ ಟು T/J ಇಂಟು R ಆಗ್ತದ. ಫಾರ್ ಅ ಪರ್ಟಿಕ್ಯುಲರ್ ಸೆಕ್ಷನ್ τ and J is a constant, therefore τ is directly proportional to radius of the shaft, ಅಥವಾ ಸ್ಮಾಲ್ r ಅಂತ ಬರ್ಕೊಳ್ಳಿ, ರೇಡಿಯಸ್ ಆಫ್ ದ ಶಾಫ್ಟ್. ದೆನ್ ಬೋತ್ ಪವರ್ ಇಸ್ 1, therefore again linear variation. ಅರ್ಥಾಯ್ತಾ? This torsional shear stress variation is linear variation. ಅದ ತಂಗಿ ಹೆಂಗ್ ವೇರಿ ಆಗ್ತಿದ್ಲ ನೋಡ್ರಿ. ಸಿಂಪಲ್ ಶಿಯರ್ ಸ್ಟ್ರೆಸ್ ಈಸ್ ಅ ಪ್ಯಾರಾಬೋಲಿಕ್ ವೇರಿಯೇಷನ್. ಬಹಳ ನೆನ್ಪಿಡ್ಬೇಕಿದ್. ಅದಕ್ಕೆ ಇವ್ರದ್ದು ಹಿಂಗ ಏನಾದ್ರು ಸರ್ಕ್ಯುಲರ್ ಶಾಫ್ಟ್ ಇತ್ತು ಅಂದ್ರ ಅಬೌಟ್ ನ್ಯೂಟ್ರಲ್ ಆಕ್ಸಿಸ್ ಏನಿರ್ತದ ಬೆಂಡಿಂಗ್ ಸ್ಟ್ರೆಸ್ 0 ಇರ್ತದ. ಇಲ್ಲಿ ಮ್ಯಾಕ್ಸಿಮಮ್ ಇರ್ತದ, ಇಲ್ಲಿ ಈ ಕಡೆ ಮ್ಯಾಕ್ಸಿಮಮ್ ಇರ್ತದೆ. ಈ ಕಡೆ ಯಾಕೆ ಬರ್ತಿದ್ದೀನಿ ಅಂದ್ರೆ ಜಸ್ಟ್ ಸೈನ್ ಚೇಂಜ್ ಅದಾವ, ಅದ್ರ ಸಲ ಬರ್ತಾ ಇದ್ದೀನಿ. ಹಾಗಾಗಿ ದಿಸ್ ಈಸ್ ಅ ಡಯಾಗ್ರಾಮ್ ಫಾರ್ ಬೆಂಡಿಂಗ್ ಸ್ಟ್ರೆಸ್. ದೆನ್ ಇಲ್ಲಿ ಏನಾಗ್ತದ ಅಂದ್ರ ಇದು ಇಲ್ಲಿ ಏನಾಗ್ತದ ಅಂದ್ರೆ ಇಫ್ ದಿಸ್ ಇಸ್ ಅ ಸರ್ಕ್ಯುಲರ್ ಸೆಕ್ಷನ್, ಇಫ್ ದಿಸ್ ಇಸ್ ದ ನ್ಯೂಟ್ರಲ್ ಆಕ್ಸಿಸ್, ದೆನ್ ಮತ್ತೆ ವೇರ್ R ಈಕ್ವಲ್ ಟು 0, τ ಈಕ್ವಲ್ ಟು 0 ಬರ್ತದ. ಮತ್ತೆ ಎಕ್ಸ್ಟ್ರೀಮ್ ಫೈಬರ್ಗೆ ಏನಿರ್ತದ ಮ್ಯಾಕ್ಸಿಮಮ್ ಇರ್ತದ. ಇಲ್ಲಿ ಒಂದೇ ಟೈಪ್ ಆಫ್ ನೇಚರ್ ಇರೋದ್ರಿಂದ ಒಂದ ಕಡೆಗೆ ಬರಿತೀನಿ. ನೆಕ್ಸ್ಟ್ ಇಲ್ಲಿ 0 ಇರ್ತದ. ನೆಕ್ಸ್ಟ್ ಇವೆರಡನ್ನ ಹೆಂಗ್ ಕೂಡಿಸ್ತೀನಿ? ಸ್ಟ್ರೇಟ್ ಲೈನ್ ಇಂದ ಕೂಡಿಸ್ಬೇಕು. ನೋಡಿ ಈ ಡಯಾಗ್ರಾಮ್ ಅನ್ನ ನೋಡಿ ಗಂಡ ಹೆಂಡತಿ ಕ್ಯಾರೆಕ್ಟರ್ಸ್ ಕೂಡಾಕತ್ತವ. 36 ಗುಣಗಳು ಕೂಡ್ಬೇಕಂತ. ಈಗ ಒಂದ್ ಸ್ವಲ್ಪ ಕೂಡಾಕತ್ತವ. ಈಕ್ವೇಶನ್ ಒಳಗೆ 6 ಗುಣಗಳು EI, JJ ಮತ್ತೆ ಏನದು ಸೆಕ್ಷನ್ ಮಾಡ್ಲಸ್, ಟಾರ್ಷನ್ ಮಾಡ್ಲಸ್, ಹಿಂಗ ಗುಣಗಳು ಕೂಡಾಕತ್ತವ. ಹಂಗ 36 ಗುಣಗಳು ಕೂಡ್ಬೇಕಂತೀನಿ, ನಾ ಎಣಿಸಿಲ್ಲ. ಈಗ ಇನ್ನೊಂದು ಗುಣ ಕೂಡ್ತಿ, ಏನಂತಂದ್ರೆ ವೇರ್ ಬೆಂಡಿಂಗ್ ಸ್ಟ್ರೆಸ್ ಈಸ್ 0 at the neutral axis and maximum at the top and bottom fibers. ಹಂಗ ಟಾರ್ಷನಲ್ ಶಿಯರ್ ಸ್ಟ್ರೆಸ್ ಈಸ್ 0 at the neutral axis and maximum at the top and bottom fiber. ಬಟ್ ಶಿಯರ್ ಸ್ಟ್ರೆಸ್, ಸಿಂಪಲ್ ಶಿಯರ್ ಸ್ಟ್ರೆಸ್ ಈಸ್ ಡೆಡ್ ಅಪೋಸಿಟ್. ತಂಗಿ ಬ್ಯಾರಿಯರ್ ಮನಿಗೆ ಹೋಗ್ಬಿಡ್ತಾಳ. ಬ್ಯಾರಿಯರ್ ಮನಿ ಒಳಗೆ ಬೇರೆ ಇರ್ತದೆ. ಹೆಂಗ ಮಿಡಲ್ ಮ್ಯಾಕ್ಸಿಮಮ್ ಐತೆ ಅವ್ರ ಮನೆತನದಾಗ, ಟಾಪ್ ಬಾಟಮ್ ಒಳಗ 0. ತಿಳಿತಾ? ಮತ್ ಇವ್ರ ಮನೆತನ ಏನದು? ದಿಸ್ ಮನೆತನದ ಅಡ್ರೆಸ್ ಪ್ಯಾರಾಬೋಲಿಕ್ ಮನೆತನ. ಇದು ಇವ್ರದ್ದು ಲೀನಿಯರ್ ಮನೆತನ, ಇವ್ರದ್ದು ಲೀನಿಯರ್ ಮನೆತನ. ತಿಳಿತಾ? ದಿಸ್ ಇಸ್ ವಾಟ್ ಡಿಫರೆನ್ಸ್ ಬಿಟ್ವೀನ್ ಟಾರ್ಷನ್ ಅಂಡ್ ಬೆಂಡಿಂಗ್ ಮೂಮೆಂಟ್. ಈಗ ಇನ್ನೂ ಸ್ವಲ್ಪ ಮತ್ತೆ ಅದೇ ಇಕ್ವೇಶನ್ಗೆ ಒಂದ ಪರ್ಟಿಕ್ಯುಲರ್ ಒಂದು ಶಾಫ್ಟ್ ತಗೊಳ್ಳೋಣ. ಇವೆಲ್ಲ ನೋಟ್ಸ್ ಮಾಡ್ಕೊಳ್ರಪ್ಪ. ನಾ ಹೆಂಗೆ ಹೇಳಕತ್ತೀನಿಲ್ಲ ಹಂಗೆ ನೀವು ಆಗ್ಬೇಕು. ನಾ ಯಾವುದು ಟೆಕ್ಸ್ಟ್ ಬುಕ್ ಇಟ್ಕೊಂಡಿಲ್ಲ, ಏನೂ ಇಟ್ಕೊಂಡಿಲ್ಲ. ಹೆಂಗೆ ನೆನ್ಪು ಬರ್ತದೆ ಹಂಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಬಟ್ ಎಲ್ಲ ಕರೆಕ್ಟ್ ಅದ 100%. ಯಾಕಂದ್ರೆ ಭಾಳ ಕ್ವಶನ್ ಪೇಪರ್ಸ್ ನೋಡಿದಾಗ ಯಾವ ಇಂಪಾರ್ಟೆಂಟ್ ಅದನ್ನಷ್ಟೇ ಹೇಳ್ತಿದ್ದೀನಿ. ಡಿರೈವೇಷನ್ ಹೇಳ್ತಿಲ್ಲ, ಅಸಂಪ್ಷನ್ಸ್ ಹೇಳ್ತಿಲ್ಲ. ಅರ್ಥಾಯ್ತಾ? ದೇರ್ಫೋರ್ ವೆರಿ ಇಂಪಾರ್ಟೆಂಟ್. ಈಗ ಒಂದು ಶಾಫ್ಟ್ನ ತಗೊಳ್ಳೋಣ. ಒಂದು ಸರ್ಕ್ಯುಲರ್ ಕ್ಯಾಂಟಿಲಿವರ್ ಟೈಪ್ ಇರೋ ಶಾಫ್ಟ್ನ ತಗೊಳ್ಳೋಣ. ಇದು ಸರ್ಕ್ಯುಲರ್ ಅದ ಅಂತ ಹೇಳಿನಿ. ಇದರೊಳಗಡೆ ಎಫ್ ಈಕ್ವಲ್ ಟು ಏನು ಬೆಂಡಿಂಗ್ ಸ್ಟ್ರೆಸ್ ಏನಿದು M/I ಇಂಟು ವೈ ಬರ್ತದ. ಇದಕ್ಕೆ ನಾ ಏನಾದರೂ ಟಾರ್ಕ್ ಅಪ್ಲೈ ಮಾಡಿದ್ನಿ ಅಂದ್ರೆ ಇದರೊಳಗಡೆ ಇಂಡ್ಯೂಸ್ ಆಗ್ತದ. τ ಈಕ್ವಲ್ ಟು ಏನು ಬರ್ತದ? T/J ಇಂಟು R ಬರ್ತದೆ. ಫಾರ್ ಎಫ್ ಮ್ಯಾಕ್ಸ್ ಬೆಂಡಿಂಗ್ ಮೂಮೆಂಟ್ ಮ್ಯಾಕ್ಸಿಮಮ್ ಬೇಕಿತ್ತು ಅಂದ್ರೆ ಏನು ಮಾಡಬೇಕು? ಬೆಂಡಿಂಗ್ ಮೂಮೆಂಟ್ ಡಿವೈಡೆಡ್ ಬೈ ಫಾರ್ ಪರ್ಟಿಕ್ಯುಲರ್ ಸೆಕ್ಷನ್.
ಡಿವೈಡೆಡ್ ಬೈ ಸರ್ಕ್ಯುಲರ್ ಇದ್ದಿದ್ದರಿಂದ ಪೈ ಡಿ ಪವರ್ 4 ಡಿವೈಡೆಡ್ ಬೈ 64 ಇಂಟು ಡಿ ಬೈ 2. ಅವಾಗ ಆನ್ಸರ್ ಬರ್ತದ 2 ಕ್ಯಾನ್ಸಲ್ ಆಗಿ 32 ಆಗ್ತದೆ. 32 ಆಗಿ ಈ 32 ಮೇಲೆ ಹೋಗಿ 32m ಬೈ ಪೈ ಡಿ ಕ್ಯೂಬ್ ಆಗ್ತದೆ. ಕರೆಕ್ಟ್ ಅಲ್ಲ? 32m ಬೈ ಪೈ ಡಿ ಕ್ಯೂಬ್ ಇದು ಎಫ್. ಆಯ್ತಾ? ಅಥವಾ ಬೆಂಡಿಂಗ್ ಮೂಮೆಂಟ್ ಇಕ್ವೇಶನ್ ಬರೀತೀನಿ ಅಂದ್ರೆ m ಈಕ್ವಲ್ ಟು ಪೈ ಡಿ ಕ್ಯೂಬ್ ಡಿವೈಡೆಡ್ ಬೈ ಪೈ m ಈಕ್ವಲ್ ಟು ಪೈ ಡಿ ಕ್ಯೂಬ್ ಡಿವೈಡೆಡ್ ಬೈ 32f ಪೈ ಡಿ ಕ್ಯೂಬ್ ಬೈ 32f. ತಿಳಿತಾ? ಓಕೆ. ನೆಕ್ಸ್ಟ್ ಇಲ್ಲಿ ಬಂದಾಗ ಏನಾಗ್ತದ, ಇವ್ರದ್ದು ಏನಾಗ್ತದ, ಈ ಕಡೆ ಬಂತಂದೊಳಗ ಟೋ ಈಕ್ವಲ್ ಟು ಟಿ ಜೆ ಏನಾಗ್ತದೆ ಅಂದ್ರೆ ಪೈ ಡಿ ಪವರ್ 4 ಬೈ 32 ಇಂಟು ಆರ್ ಅಂದ್ರೆ ಡಿ ಬೈ 2, ರೇಡಿಯಸ್ ಅಂದ್ರೆ ಡಿ ಬೈ 2. ದೇರ್ ಫೋರ್ ಮತ್ತೆ ಇದೇನಾಗ್ತಿದ್ದು 2 ಕ್ಯಾನ್ಸಲ್ ಆಗಿ 16 ಆಗಿ 16t ಡಿವೈಡೆಡ್ ಬೈ ಪೈ ಡಿ ಕ್ಯೂಬ್ ಆಗ್ತದೆ. ಪೈ ಡಿ ಕ್ಯೂಬ್ ಇದು ಮತ್ತೆ ಒಂದು ಜಾತಕ ಕೂಡಿತಲ್ಲ. ಗಂಡನ ವಯಸ್ಸು 32, ಹೆಂಡತಿ ವಯಸ್ಸು 16. ತಿಳಿತಾ? 32 ಮತ್ತು 16 ಇದನ್ನ ನೆನಪಿಟ್ಕೊಡ್ರಿ. ಇಲ್ಲಿ ಕಡಿಮೆ ಅದಾವ ಏಜು, ಇಲ್ಲಿ ಕಡಿಮೆ. ಮತ್ತೊಂದು ಏನಾಯ್ತು, ಅವೇನವು ಕೂಡಿದವು, ಗುಣಗಳು ಕೂಡಿದವು. 36 ಇನ್ನೊಂದು ಗುಣ ಕೂಡಿತಿಲ್ಲಿ. ತಿಳಿತಾ? ಇಲ್ಲಿಯೂ ಡಿ ಕ್ಯೂಬ್ ಬರ್ತದ, ಇಲ್ಲಿಯೂ ಡಿ ಕ್ಯೂಬ್ ಬರ್ತದ. ಬಟ್ ಇಲ್ಲಿ ಎಮ್ ಅದ, ಇಲ್ಲಿ ಟಿ ಅದ, 16 32. ಓಕೆನಾ? ನೆಕ್ಸ್ಟ್ ಇದು ಇಕ್ವೇಶನ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಈಗ ಮದುವೆ ಮಾಡೋಣ. ಈಗೇನು ಮಾಡೋಣ? ಮದುವೆ ಮಾಡೋಣ. ಮದುವೆ ಮಾಡೋದಕ್ಕೆ ಹೆಡ್ಡಿಂಗ್ ಅಂತರ ಕಂಬೈನ್ಡ್ ಎಫೆಕ್ಟ್ ಆಫ್ ಟಾರ್ಷನ್ ಅಂಡ್ ಬೆಂಡಿಂಗ್ ಮೂಮೆಂಟ್. ಟಾರ್ಷನ್ ಅಂಡ್ ಮೂಮೆಂಟ್ ಇವೆರಡರದ್ದು ಕಂಬೈನ್ಡ್ ಎಫೆಕ್ಟ್. ಈ ಕಂಬೈನ್ಡ್ ಎಫೆಕ್ಟ್ ಯಾಕೆ ಮಾಡಬೇಕು ಅಂತ ಕ್ವಶನ್ ಇತ್ತಂದ್ರೆ ಒಂದು ಅಸಂಪ್ಷನ್ ಇರ್ತದ. ಡಿರೈವೇಶನ್ ಏನ್ ಮಾಡ್ತೀವಲ್ಲ, ಅದು ಟೋ ಬೈ ಜೆ ಈಕ್ವಲ್ ಟು ಜಿ ಬೈ ಅದು ಇದು ಟಿ ಬೈ ಜೆ ಈಕ್ವಲ್ ಟು ಟೋ ಬೈ ಆರ್ ಇಂಟು ಜಿ ಥೀಟಾ ಬೈ ಎಲ್ ಏನದಲ್ಲ, ಈ ಇಕ್ವೇಶನ್ ಡಿರೈವ್ ಮಾಡ್ಬೇಕಾದ್ರೆ ಒಂದು ಅಸಂಪ್ಷನ್ ಮಾಡಿರ್ತೀವಿ. ಏನಂದ್ರೆ ಈ ಸರ್ಕ್ಯುಲರ್ ಶಾಫ್ಟ್ ಏನದಲ್ಲ, ಇದ್ರದ್ದು ಸೆಲ್ಫ್ ವೇಟ್ ಇಗ್ನೋರ್ ಮಾಡಿರ್ತೀವಿ. ಇದ್ರದ್ದು ಸೆಲ್ಫ್ ವೇಟ್ ಇಗ್ನೋರ್ ಮಾಡಬೇಕಾ? ಇದ್ರದ್ದು ಸೆಲ್ಫ್ ವೇಟ್ ಇಗ್ನೋರ್ ಮಾಡ್ಲಿಲ್ಲ ಅಂದ್ರೆ ಏನಾಗ್ತದ್ರಿ ಸರ ಅಂದ್ರ, ಇದ್ರದ್ದು ಸೆಲ್ಫ್ ವೇಟ್ ಇಗ್ನೋರ್ ಮಾಡಲಿಲ್ಲ ಅಂದ್ರೆ ಅದ್ರದ್ದು ಸೆಲ್ಫ್ ವೇಟ್ ಯು ಡಿ ಎಲ್ ಆಗಿ ಆಕ್ಟ್ ಆಗ್ತದ. ಅವಾಗ ಈ ಬೀಮು ಬಿಕಾಸ್ ಆಫ್ ದ ಸೆಲ್ಫ್ ವೇಟ್ ಇಲ್ಲಿ ಮೊಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿರ್ತದ. ಅರ್ಥದ? ನೀ ಇಲ್ಲಿ ಟಾರ್ಷನ್ ಹಾಕಕತ್ತಿ ಅಂದ್ರ ಈ ನಮ್ಮ ನ್ಯೂಟ್ರಲ್ ಆಕ್ಸಿಸ್ ಮನುಷ್ಯ ಅದನ್ನಲ್ಲ, ಇವನಿಗೆ ಇಬ್ಬರದು ಎಫೆಕ್ಟ್ ಆಗಕತ್ತಿರ್ತದ. ಇವ ಬೆಂಡು ಅಂದ್ರೆ ಸೆಲ್ಫ್ ವೇಟ್ ನ್ಯೂಟ್ರಲ್ ಆಕ್ಸಿಸ್ ಬೆಂಡು ಮಾಡಾಕತ್ತನ, ಮತ್ತೆ ಈ ಟಾರ್ಷನ್ ಅವ ಇದನ್ನ ತಿರ್ಸ್ತಾ ಇದ್ದಾನ. ಹಂಗಾಗಿ ಇದಕ್ಕೆ ಬಹಳ ಆಕ್ಟ್ ಆಗ್ತಿರ್ತದ. ಇದು ಬೆಂಡುನ ಆಗ್ಬೇಕಂತಿರ್ತದ, ಇದು ಇಲ್ಲಿ ಟಾರ್ಕು ಅಪ್ಲೈ ಆಗ್ತಿರ್ತದ. ಅರ್ಥ ಆಯ್ತಲ್ಲ? ಇದಕ್ಕೆ ಕಂಬೈನ್ಡ್ ಎಫೆಕ್ಟ್ ಅಂತಾರೆ. ಬಟ್ ನೀವು ಟಾರ್ಷನ್ ಚಾಪ್ಟರ್ ಬರೀ ಈ ಇಕ್ವೇಶನ್ ಸ್ಟಡಿ ಮಾಡೋತ್ನಾಗ ಇದ್ರದ್ದು ಸೆಲ್ಫ್ ವೇಟ್ ಇಲ್ಲ ಅಂತ ತಿಳ್ಕೊಂಡು ನೀವು ಹಿಂಗ ಟಾರ್ಷನ್ ಹಾಕಿ ಇದು ಸ್ಟ್ರೇಟ್ ಅದ ಅಂತ ತಿಳ್ಕೊಂಡು ಸ್ಟಡಿ ಮಾಡಿರ್ತೀವಿ. ಈ ಕಂಬೈನ್ಡ್ ಎಫೆಕ್ಟ್ ಆಫ್ ಟಾರ್ಷನ್ ಅಂಡ್ ಬೆಂಡಿಂಗ್ ಮೂಮೆಂಟ್ ಅಂತ ಕನ್ಸಿಡರ್ ಮಾಡಿದಾಗ ಈಗ ನಿಮ್ಮ ಹತ್ರ ಏನಾದ್ರು ಒಂದು ಶಾಫ್ಟ್ ಇತ್ತು ಅಂತ ತಿಳ್ಕೊಳ್ರಿ, ಇದು ಬರೀ ಒಂದು 100 mm ಶಾಫ್ಟ್ ಅಂತಾನೆ ತಿಳ್ಕೊಳ್ರಿ. 100 mm ಅಂದ್ರೆ 10 ಸೆಂಟಿಮೀಟರ್ ಶಾಫ್ಟ್ ಅಂತಾನೆ ತಿಳ್ಕೊಳ್ರಿ. 10 ಸೆಂಟಿಮೀಟರ್ದು ಕಬ್ಬಿಣದ್ದು ಹಿಂಗ 1 ಮೀಟರ್ ಹಿಡ್ಕೊಳಕ್ ಆಗ್ತದನ್ನ ಯೋಚನೆ ಮಾಡ್ರಿ. 1 ಮೀಟರ್ ಉದ್ದ ಇರ್ತಕ್ಕಂಥ 100 mm ಇರ್ತಕ್ಕಂಥ ಡಯಾಮೀಟರ್ ಇರ್ತಕ್ಕಂಥ ಕಬ್ಬಿಣ ಹಿಂಗೆ ಹಿಡ್ಕೊಳಕ್ ಆಗ್ತದ? ಆಗಂಗಿಲ್ಲ. ಯಾಕಂದ್ರೆ ಇಲ್ಲಿ ಬಹಳ ಫೋರ್ಸ್ ಹಾಕಿ ಇದನ್ನ ಹಾರಿಜಾಂಟಲಿ ಇಟ್ಕೋಬೇಕಾಗ್ತದ. ಅಂದ್ರ ಬೆಂಡಿಂಗ್ ಮೂಮೆಂಟು ಕಾಸ್ ಆಗಿರ್ತದ. ಮತ್ತೆ ಇಲ್ಲಿ ಟಾರ್ಷನ್ ಅಕಸ್ಮಾತ್ ಇದನ್ನ ಹಾಕಿ ಇಲ್ಲಿ ನೀವು ಟಾರ್ಷನ್ ಅಪ್ಲೈ ಮಾಡಕತ್ತೀರಿ ಅಂದ್ರೆ ಎರಡೂ ಕೂಡಿ ಆಕ್ಟ್ ಆಗ್ತದ. ಅದಕ್ಕೆ ಈ ಪಾಯಿಂಟ್ ಅಲ್ಲಿ ಏನಾಗತ್ತದ ಅಂತಂದ್ರೆ, ಈ ಪಾಯಿಂಟ್ ಅನ್ನ ನಾವು ಕಂಪೌಂಡ್ ಸ್ಟ್ರೆಸ್ ಅನಾಲಿಸಿಸ್ ಏನಾದ್ರು ಮಾಡಿದ್ರೆ ಈ ಪಾಯಿಂಟ್ ಅಲ್ಲಿ ಪ್ಯೂರ್ ಟಾರ್ಷನ್ ಕೂಡ ಆಕ್ಟ್ ಆಗಕತ್ತದ. ಇದೇನಿದು ಪ್ಯೂರ್ ಟಾರ್ಷನ್ ಅಲ್ಲ, ಕಂಪೌಂಡ್ ಸ್ಟ್ರೆಸಸ್ ಚಾಪ್ಟರ್ ಚೆನ್ನಾಗಿ ಓದ್ಕೊಂಡ್ ಬರ್ರಿ. ಇದು ಪ್ಯೂರ್ ಟಾರ್ಷನ್ ಕೂಡ ಆಕ್ಟ್ ಆಗಕತ್ತದ. ಪ್ಲಸ್ ಅಲಾಂಗ್ ವಿತ್ ದಟ್ ಇಲ್ಲಿ ಏನಾಗತ್ತದ, ಬೆಂಡಿಂಗ್ ಸ್ಟ್ರೆಸ್ ಕೂಡ ಆಕ್ಟ್ ಆಗತ್ತದ. ಬೆಂಡಿಂಗ್ ಸ್ಟ್ರೆಸ್ ಲೆಟ್ ಅಸ್ ಕನ್ಸಿಡರ್ ಯಾವ ಡೈರೆಕ್ಷನ್ ತಗೊಳ್ಳೋಣ, ಈ ಡೈರೆಕ್ಷನ್ ತಗೋಣ. ಬೇಡ, ಇದು ಬೇಡ, ಎಕ್ಸಾಕ್ಟ್ಲಿ ಅಂದ್ರೆ ಈ ಡೈರೆಕ್ಷನ್ ಒಳಗೆ ತಗೋಣ. ಹೌದಾ? ಇದಿಲ್ಲ ಅಂದ್ರೆ ಸಿಗ್ಮಾ ಎಕ್ಸ್ ಅದ. ಸಿಗ್ಮಾ ಎಕ್ಸ್ ಈಸ್ ನಥಿಂಗ್ ಬಟ್ ಎಫ್, ದೆನ್ ಟೋ ಈಸ್ ನಥಿಂಗ್ ಬಟ್ ಟೋ. ಎಂತ ಟೋ? ಟಾರ್ಷನಲ್ ಶಿಯರ್ ಸ್ಟ್ರೆಸ್. ನೆಕ್ಸ್ಟ್ ಸಿಗ್ಮಾ ವೈ ಇಲ್ಲ. ತಿಳಿತಾ? ಈಗ ಮದುವೆ ಮಾಡಬೇಕಾದ್ರೆ ಪುರೋಹಿತರು ಯಾರು ಅಂತಂದ್ರ ಕಂಪೌಂಡ್ ಸ್ಟ್ರೆಸ್ ಚಾಪ್ಟರ್
ಅವರು ಪುರೋಹಿತರು. ಓಕೆ, ಏನದು ಹಿಂಗಿತ್ತು, ಇಲ್ಲಿ ಶಿಯರ್ ಸ್ಟ್ರೆಸ್, ಇಲ್ಲಿ ಶಿಯರ್ ಸ್ಟ್ರೆಸ್, ಇಲ್ಲಿ ಶಿಯರ್ ಸ್ಟ್ರೆಸ್, ಇಲ್ಲಿ ಶಿಯರ್ ಸ್ಟ್ರೆಸ್, ಇದು ನಾರ್ಮಲ್ ಸ್ಟ್ರೆಸ್, ಇದು ನಾರ್ಮಲ್ ಸ್ಟ್ರೆಸ್. ಪುರೋಹಿತರು ಬಂದು ಈಗ ಮಂತ್ರ ಹೇಳ್ತಾರೆ. ಮಂತ್ರ ಏನ್ ಹೇಳ್ತಾರೆ ಹೇಳ್ರಿ? σ1 σ2 equal to σx plus σy by 2 plus or minus square root of σx plus minus σy divided by 2 whole square plus tau square ಆಯ ನಮಃ. ಇದು ಏನಿದು? ಎಫ್. ಇದು ಕಾಂಪೌಂಡ್ ಸ್ಟ್ರೆಸ್ ಅಲ್ಲಿ ಇರ್ತಕ್ಕಂಥ ಒಂದು ಮಂತ್ರ. ಈ ಮಂತ್ರದಲ್ಲಿ σx ಅಂದ್ರ ಎಫ್, ಟೋ ಅಂದ್ರ ಟಾರ್ಷನಲ್ ಶಿಯರ್ ಸ್ಟ್ರೆಸ್, ಇದನ್ನ ಹಾಕಿ ಗಟ್ಟಿಮೇಳ ಅಂತಂದ್ರೆ ಮದುವೆ ಆಗ್ತದ. ಈಗ σx ಜಾಗದೊಳಗೆ ಎಫ್ ಹಾಕೋಣ. divided by 2 plus or minus square root of f minus 0 f by 2 whole square plus tau square. This is what σ1 and σ2. ಈಗ ಈ σ1 ಮತ್ತು σ2 ಏನಂತಾರೆ ಅಂದ್ರ ಪ್ರಿನ್ಸಿಪಾಲ್ ಸ್ಟ್ರೆಸಸ್ ಅಂತಾರೆ. ಕರೆಕ್ಟ್. ಪ್ರಿನ್ಸಿಪಾಲ್ ಸ್ಟ್ರೆಸಸ್ ಯಾವಾಗ ಅಂತಂದ್ರ ಕಂಬೈನ್ಡ್ ಮೊಮೆಂಟ್ ಮತ್ತು ಟಾರ್ಷನ್ ಅನ್ನು ಕೂಡಿಸಿದಾಗ, ಕಂಬೈನ್ಡ್ ಮೊಮೆಂಟ್ ಮತ್ತು ಟಾರ್ಷನ್ ಅನ್ನ ಕೂಡಿಸಿದಾಗ ಈ ಈಕ್ವೇಶನ್ ಬರ್ತದೆ. ಈಗ ಇವ್ರನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಫ್ ಅಂತಂದ್ರೆ ಯಾರು? ವಧುವನ್ನು ಕರ್ಕೊಂಡ್ಬಂದು ಇಲ್ಲಿ ಕೂಡಿಸ್ರಿ ಅಂತ ಹೇಳ್ಬೇಕೀಗ. ಈಗ ಎಫ್ ಅಂದ್ರೆ ಏನು ಮತ್ತು ಎಫ್ ಅಂದ್ರೆ ಏನೈತಿ? 32m by pi d cube ಅದ. ಟೋ ಅಂದ್ರೆ ಯಾರು? ಕರ್ಕೊಂಬರ್ರಿ 16 ಟೋ by t by pi d cube. ಇಬ್ಬರನ್ನ ಕರ್ಕೊಂಡ್ಬಂದು ಹಸೆಮಣೆ ಮೇಲೆ ಕುಂದ್ರಿಸ್ರಿ ಅಂತಂದ್ರೆ ಅವಾಗ ನೀವು ಇಲ್ಲಿ ಕೂಡಿಸ್ತೀರಿ. ಏನಾಗ್ತದೆ? ಎಫ್ ಅಂದ್ರೆ ಏನು? 32/2 ಅಂದ್ರೆ 16 ಆಗ್ತಾ ಇದು. 16m by pi d cube plus or minus square root of 16m by pi d cube whole square plus ಟೋ ಅಂದ್ರೆ 16m by pi d cube. ಮತ್ತೊಂದು ಗುಣ ಕೂಡಿದು ನೋಡ್ರಿ. ಇಲ್ಲಿ f/2 ಅದ, ಹೆಂಡ್ತಿ ಸಿಂಗಲ್ ಅದಾಳ, ಇಲ್ಲಿ ಡಿವೈಡ್ ಬೈ 2 ಮಾಡದ. ರೈಟಾ? ನೆಕ್ಸ್ಟ್ ಈಗ ಇದ್ರೊಳಗಡೆ ಕಾಮನ್ ಇದನ್ನು ಹೋಲ್ ಸ್ಕ್ವೇರ್ ತಿಳಿಯಕತ್ತದ. ಈಗ ಇದನ್ನ ಕಾಮನ್, ಇದು ಟಿ, ಇದು ಈಗ ಇದನ್ನ ಕಾಮನ್ ತೆಗೆದ್ರೆ ಏನಾಗ್ತದ? 16 by pi d cube ಕಾಮನ್ ತೆಗೆದು, pi d cube ಕಾಮನ್ ತೆಗೆದು ಒಳಗಡೆ m ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ m ಸ್ಕ್ವೇರ್ ಪ್ಲಸ್ ಟಿ ಸ್ಕ್ವೇರ್. ಈ ಇಕ್ವೇಶನ್ ಏನಂತಾರೆ? ಇದಕ್ಕೆ ಕಂಬೈನ್ಡ್ ಎಫೆಕ್ಟ್ ಆಫ್ ಟಾರ್ಷನ್ ಅಂಡ್ ಬೆಂಡಿಂಗ್ ಮೂಮೆಂಟ್ ಅಂತ ಐತಲ್ಲ. ಬೆಂಡಿಂಗ್ ಮೂಮೆಂಟು ಐತಿ, ಟಾರ್ಷನ್ ಐತಿ. ಕಂಬೈನ್ಡ್ ಎಫೆಕ್ಟ್ ಆಫ್ ಬೆಂಡಿಂಗ್ ಮೂಮೆಂಟ್ ಅಂಡ್ ಟಾರ್ಷನ್ ಇಕ್ವೇಶನ್ ಇದು. ಅರ್ಥಾಯ್ತಾ? ಕಂಬೈನ್ಡ್ ಮೂಮೆಂಟ್ ಆಫ್ ಬೆಂಡಿಂಗ್ ಮೂಮೆಂಟ್ ಅಂಡ್ ಟಾರ್ಷನ್ ಇವು ಏನದಾವಲ್ಲ, ಈ ಸ್ಟ್ರೆಸಸ್ ಅದಾವಲ್ಲ, ಯಾವ ಪ್ಲೇನ್ ಅಲ್ಲಿ ಇರ್ತಾವ, ಇಲ್ಲಿ ಯಾವ ಆಂಗಲ್ ಪ್ಲೇನ್ ಅಲ್ಲಿ ಇರ್ತಾವ ಅಂತ ಅನ್ನೋದಾದ್ರ ದಟ್ ಇಕ್ವೇಶನ್ ಏನದು? tan 2θ equal to 2θp equal to ಅಲ್ಲೇನಿತ್ತು? σx plus σy by 2 ಅಲ್ಲ, 2 ಟೋ ಡಿವೈಡೆಡ್ ಬೈ σx plus σy ಇತ್ತು. ಇಲ್ಲಿ 2 ಟೋ ಡಿವೈಡೆಡ್ ಬೈ ಅಲ್ಲಿ 2 ಟೋ ಇತ್ತು, ಇದು ಡಿವೈಡೆಡ್ ಬೈ ಎಫ್. ಇದೇನಿದು? ಅಟ್ ದಿಸ್ ಪ್ಲೇನ್ ಯು ಆರ್ ಗೆಟಿಂಗ್ ಕಂಬೈನ್ಡ್ ಎಫೆಕ್ಟ್ ಆಫ್ ಟಾರ್ಷನ್ ಅಂಡ್ ಬೆಂಡಿಂಗ್ ಮೂಮೆಂಟ್. ಯಾವ ಪ್ಲೇನ್ ಅಲ್ಲಿ ಅಂದ್ರೆ ಈ ಪ್ಲೇನ್ ಅಲ್ಲಿ ಕಂಬೈನ್ಡ್ ಎಫೆಕ್ಟ್ ಆಫ್ ಟಾರ್ಷನ್ ಅಂಡ್ ಬೆಂಡಿಂಗ್ ಮೂಮೆಂಟ್ ಇರ್ತದ. ಬಹಳ ಇಂಪಾರ್ಟೆಂಟ್ ಇಕ್ವೇಶನ್ ಇದು, ಬಹಳ ಇಂಪಾರ್ಟೆಂಟ್ ಇಕ್ವೇಶನ್ ಇದು. ಈಗ ಮಕ್ಕಳ, ಈಗ ಇವ್ರಿಗೆ ಇಬ್ರು ಮಕ್ಕಳಾಗ್ತಾರ. ಒಂದು ಬೆಂಡಿಂಗ್ ಮೂಮೆಂಟ್, ಇನ್ನೊಂದು ಟಾರ್ಷನ್, ಮತ್ತೆ ಸಣ್ಣ ಸಣ್ಣ ಮಕ್ಕಳಾಗ್ತವೆ. ಈಗ ನೋಡೋಣ ಅದು ಅಂದ್ರೆ ಏನು, ಕಾನ್ಸೆಪ್ಟ್ ಏನಂತಂದ್ರೆ, ಈಗ ಒಂದು ಶಾಫ್ಟ್ ಅದ, ಇದ್ರದ್ದೇ ಆದಂತ ಒಂದು ಸೆಲ್ಫ್ ವೇಟ್ ಅದ, ಅದನ್ನ ನೀವು ಅಲ್ಲಿ ಅದಕ್ಕೆ ನೀವು ಟಾರ್ಷನ್ ಕೂಡ ಆಗ್ತಾ ಇದ್ರಿ, ಅದನ್ನ ಟ್ವಿಸ್ಟ್ ಕೂಡ ಮಾಡ್ತಾ ಇದ್ರಿ. ಈ ಬೀಮದ ಸ್ವಲ್ಪ ಯೋಚನೆ ಮಾಡಿದ್ರೆ ಅಟ್ ದಿಸ್ ಪಾಯಿಂಟ್ ಏನ್ ಫೀಲ್ ಆಗ್ತದ ಅಂತಂದ್ರ, ಅಟ್ ದಿಸ್ ಪಾಯಿಂಟ್ ಫ್ಲೆಕ್ಚರಲ್ ಸ್ಟ್ರೆಸ್, ಬೆಂಡಿಂಗ್ ಮೂಮೆಂಟ್ ಬೇಡ, ಸ್ಟ್ರೆಸ್ ಬೇಡ, ಬೆಂಡಿಂಗ್ ಮೂಮೆಂಟ್ ಆಕ್ಟ್ ಆಗತ್ತದ. ಅಟ್ ದಿಸ್ ಮೂಮೆಂಟ್ ಟಾರ್ಷನ್ ಕೂಡ ಆಕ್ಟ್ ಆಗತ್ತದ. ಅರ್ಥದ? ಈಗ ಅಟ್ ದಿಸ್ ಪಾಯಿಂಟ್ ಇಬ್ಬರನ್ನು ಕೂಡಿ ಒಂದೇ ಹೇಳ್ಬೇಕು, ಅದಕ್ಕೆ ನಾವು ಇಕ್ವಿವೆಲೆಂಟ್ ಅಂತ ಹೇಳ್ತೀವಿ. ನಾವು ಇಕ್ವಿವೆಲೆಂಟ್ ಟಾರ್ಕ್ ಅಂತ ಒಂದು ಬರ್ತದ, ಇನ್ನೊಂದು ಇಕ್ವಿವೆಲೆಂಟ್ ಬೆಂಡಿಂಗ್ ಮೂಮೆಂಟ್ ಅಂತ ಒಂದು ಬರ್ತದೆ. ಇವ ಮಕ್ಕಳು ಆಯ್ತಾ, ಒಂದು ಹೆಣ್ಣು ಒಂದು ಗಂಡು. ಈಗ ಏನಪ್ಪಾ ಇದು ಇಕ್ವಿವೆಲೆಂಟ್ ಅಂತಂದ್ರ, ಇಲ್ಲಿ ಎಫೆಕ್ಟ್ ಏನಾಗತ್ತೆ ಹೇಳ್ರಿ, ಬೆಂಡಿಂಗ್ ಮೂಮೆಂಟು ಮತ್ತು ಟಾರ್ಕ್ ಎರಡೂ ಆಗ್ತಾ ಇದೆ. ಇಲ್ಲಿ
ಟಿ ಟಾರ್ಕ್ ಅಪ್ಲೈ ಆಗಿತ್ತಂದ್ರೆ ಇಲ್ಲೂ ಕೂಡ ಒಂದು ಟಾರ್ಕ್ ಇರ್ತದ ಟಿ. ಇಲ್ಲಿ ಡಬ್ಲ್ಯೂ ಆಗ್ತದ ಅಂದ್ರೆ ಇಲ್ಲಿ ಬೆಂಡಿಂಗ್ ಮೂಮೆಂಟ್ ಇರ್ತದ WL²/2. ಇಲ್ಲಿ ಬೆಂಡಿಂಗ್ ಮೂಮೆಂಟ್ ಐತಿ, ಟಾರ್ಕ್ ಐತಿ. ಹಂಗಂದ್ರ ಟಾರ್ಕು ಮತ್ತೆ ಬೆಂಡಿಂಗ್ ಮೂಮೆಂಟ್ ನ ಎರಡನ್ನು ಹಂಗ ಕೂಡ್ಸಕ್ ಬರಂಗಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಟಿ ಆಗಕತ್ತಂದ್ರೆ ಟಿ ಇದು ನ್ಯೂಟನ್ ಪರ್ ಮೀಟರ್, ಮತ್ತೆ ಇಲ್ಲಿ UDL ಅಂತಂದ್ರೆ WL²/2. ಇವೆರಡನ್ನು ಹಂಗ ಡೈರೆಕ್ಟ್ ಆಗಿ ಕೂಡ್ಸಕ್ ಬರಂಗಿಲ್ಲ. ಅದಕ್ಕೆ ಕೂಡಿಸ್ಬೇಕಿತ್ತು ಅಂತಂದ್ರ ಹೆಂಗ ಇನ್ ಟರ್ಮ್ಸ್ ಆಫ್ ಟಾರ್ಕ್ ಒಳಗೂ ಕೂಡಿಸ್ಬೋದು, ಇನ್ ಟರ್ಮ್ಸ್ ಆಫ್ ಮೊಮೆಂಟ್ ಒಳಗೂ ಕೂಡಿಸ್ಬೋದು. ಅದಕ್ಕೆ ಈಕ್ವಿವೆಲೆಂಟ್ ಟಾರ್ಕ್ ಮತ್ತು ಈಕ್ವಿವೆಲೆಂಟ್ ಮೊಮೆಂಟ್ ಅಂತ ಕರೀತಾರೆ. ಆ ಈಕ್ವಿವೆಲೆಂಟ್ ಟಾರ್ಕ್ ಮತ್ತು ಈಕ್ವಿವೆಲೆಂಟ್ ಮೊಮೆಂಟ್ ಅದ ಇಕ್ವೇಶನ್ ಏನಂತಂದ್ರೆ equivalent torque equal to square root of m square plus t square ಮತ್ತೆ equivalent moment equal to te ಇದು te ಮತ್ತು me. equivalent moment equal to half into m plus square root of m square plus t square. ಓಕೆ, ಇದು equivalent torque ಮತ್ತು moment. ಓಕೆನಾ? ರೈಟ್. ದಿಸ್ ಈಸ್ ಆಲ್ ಅಬೌಟ್ ಟಾರ್ಷನ್ ಚಾಪ್ಟರ್. ಇನ್ನ ಒಂದು ಸ್ಮಾಲ್ ಕಾನ್ಸೆಪ್ಟ್ ಉಳ್ಕೊಂಡದ, ಇನ್ನ 2 ಕಾನ್ಸೆಪ್ಟ್ ಉಳ್ಕೊಂಡದ ನೋಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಂತಂದ್ರೆ ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರ್, ಅಲ್ಲ ಪ್ಯಾರಲಲ್ ಅಂಡ್ ಸೀರೀಸ್. ಓಕೆ, ಪ್ಯಾರಲಲ್ ಶಾಫ್ಟ್ ಅಂಡ್ ಸೀರೀಸ್ ಶಾಫ್ಟ್ಸ್. ಓಕೆ, ಈಗ ನಿಮಗೆ ಪ್ಯಾರಲಲ್ ಅಂದ್ರೆ ಗೊತ್ತದ, ಇದಕ್ಕೆ ಪ್ಯಾರಲಲ್ ಅಂತಾರ, ಸೀರೀಸ್ ಅಂದ್ರ ಇದಕ್ಕೆ ಸೀರೀಸ್ ಅಂತಾರ, ಹೌದಾ? ಬಟ್ ಇವು 2 ಕಾನ್ಸೆಪ್ಟ್ಸ್ ನಾ ಹೇಳಿನಲ್ಲ, ಇವೆರಡನ್ನು ಸ್ವಲ್ಪ ಬಹಳ ಚೆನ್ನಾಗಿ ನೋಡ್ಬೇಕು. ಇವು ಕನ್ಫ್ಯೂಸಿಂಗ್ ಕಾನ್ಸೆಪ್ಟ್ಸ್ ಅದಾವ. ಇಲ್ಲೇನಿಲ್ಲ, ಇವ್ ಪ್ಯಾರಲಲ್ ಅದರಿ, ಇದ್ರ ಸೀರೀಸ್ ಅದರಿ, ಇದ್ರಾಗ ಏನ್ ಕನ್ಫ್ಯೂಷನ್ ಅದರಿ ಅಂತಂದ್ರ ಈಗ ಮುಂದೆ ಗೊತ್ತಾಗ್ತದೆ. ಓಕೆನಾ? ಲೆಟ್ ಅಸ್ ಕನ್ಸಿಡರ್ ಐ ಹ್ಯಾವ್ ಕಾಂಪೋಸಿಟ್ ಶಾಫ್ಟ್. ಕಾಂಪೋಸಿಟ್ ಶಾಫ್ಟ್ ಅಂದ್ರ ಒಳಗಡೆ ಒಂದು ಮಟೀರಿಯಲ್ ಅದ, ಹೊರಗಡೆ ಅದಕ್ಕೆ ಕವರ್ ಮಾಡಿರೋದು ಇನ್ನೊಂದು ಮಟೀರಿಯಲ್ ಅದ. ಅರ್ಧ? ಇವು 2 ಮಟೀರಿಯಲ್ ಅನ್ನ ನಾ ಏನ್ ಮಾಡಿದೀನಿ ಅಂತಂದ್ರೆ 2 ಫಿಕ್ಸ್ಡ್ ಬಾಡಿಗೆ ಅದನ್ನ ಫಿಕ್ಸ್ ನಡ್ಬರ್ಕ ಇಟ್ಟಿದ್ದೀನಿ. ಕರೆಕ್ಟಾ? ಈಗ ಈ ಮಟೀರಿಯಲ್ ಮತ್ತು ಈ ಮಟೀರಿಯಲ್ ಏನದ, ಪ್ಯಾರಲಲ್ ಅದ. ಈ ಮಟೀರಿಯಲ್ ಮತ್ತು ಈ ಮಟೀರಿಯಲ್ ಏನದ, ಪ್ಯಾರಲಲ್ ಅದ. ಬಟ್ ಇದನ್ನ ನನಗೆ ಸ್ಟಡಿ ಮಾಡಕ್ ಬರಂಗಿಲ್ಲ, ಇದು ಡಿಫಿಕಲ್ಟ್ ಆಗ್ತದ. ಯಾಕಂದ್ರೆ ಇದು ಒಳಗದ, ಇದು ಹೊರಗದ. ಇದು ಡಿಫಿಕಲ್ಟ್ ಆಗೋದ್ರಿಂದ ಇದನ್ನ ಅನಾಲಿಸಿಸ್ ಪರ್ಪಸ್ಗೆ ನಾ ಏನ್ ಮಾಡ್ತೀನಿ ಅಂದ್ರ ಆ ಹೊರಗಡೆ ಕವರ್ ಮಟೀರಿಯಲ್ ಅನ್ನೆಲ್ಲ ಈ ಕಡೆಗೆ ಇಡ್ತೀನಿ, ಆಮೇಲೆ ಒಳಗಡೆ ಇದ್ದ ಮಟೀರಿಯಲ್ ಅನ್ನ ಈ ಕಡೆಗೆ ಇಡ್ತೀನಿ. ಹಿಂಗ್ ಸ್ವಲ್ಪ ಬೇರೆ ಬೇರೆ ಮಾಡ್ಕೊಂಡು ಸ್ಟಡಿ ಮಾಡ್ತೀನಿ. ಇದರಿಂದ ಹಿಂಗ್ ಸ್ಟಡಿ ಮಾಡೋದ್ರಿಂದ ನಿಮ್ಮ ರಿಸಲ್ಟ್ಸ್ಗೆ ಏನು ಎಫೆಕ್ಟ್ ಆಗಲ್ಲ ಅಂತ ಕನ್ಕ್ಲೂಷನ್ ಬಂದದ. ಆದ್ರಿಂದ ಹಿಂಗ್ ಬರ್ದ್ವಿ ಅಂದ್ರೆ ಇದಕ್ಕೆ ಪ್ಯಾರಲಲ್ ಶಾಫ್ಟ್ ಅಂತಾರೆ. ಈಗ ಹೇಳ್ರಪ್ಪ, ಇದು ಈಜಿ ಇತ್ತಿಲ್ಲ, ಇದು ಟಫ್ ಆತಿಲ್ಲ, ಪ್ಯಾರಲಲ್ ಶಾಫ್ಟ್ ಅಂತ ಕರೀತಾರೆ. ಇಲ್ಲಿ ಶಾಫ್ಟ್ಸ್ ಏನದಾವ ಸರ್, ಸೀರೀಸ್ ಅದಾವಲ್ರಿ? ಇಲ್ಲ, ಹಿಂಗ್ ಇರೋದನ್ನ ಹಿಂಗ್ ಅಸ್ಯೂಮ್ ಮಾಡ್ಕೊಂಡಿನಿ ನಾ, ಅದ್ರ ಸಲುವಾಗಿ ಇದು ಪ್ಯಾರಲಲ್ ಶಾಫ್ಟ್. ಅದಕ್ಕೆ ಪ್ಯಾರಲಲ್ ಶಾಫ್ಟ್ ಐಡೆಂಟಿಫೈ ಮಾಡಬೇಕಿತ್ತು ಅನ್ನೋದಾದ್ರೆ, ಏನ್ ಮಾಡಬೇಕು? 2 ಎಂಡ್ ಅಲ್ಲಿ ನಿಮ್ಗೆ ಏನಿರ್ತದ, ಫಿಕ್ಸ್ಡ್ ಇತ್ತು ಅಂತಂದ್ರೆ ಅದನ್ನ ಪ್ಯಾರಲಲ್ ಶಾಫ್ಟ್ ಅಂತ ಡೈರೆಕ್ಟ್ ಆಗಿ ಕರೆದ್ಬಿಡಿ. ತಿಳಿತಾ? ಓಕೆ, ಸೀರೀಸ್ ಶಾಫ್ಟ್ಸ್ ಇನ್ ಸೀರೀಸ್ ನೋಡ್ಬೇಕಿತ್ತಂದ್ರ ಅದು ಆಸ್ ಯೂಶುವಲ್ ಇದೆ, ಸೇಮ್ ಮೀನಿಂಗ್. ಒಂದು ಮಟೀರಿಯಲ್ ಹಿಂಗದ, ಇನ್ನೊಂದು ಮಟೀರಿಯಲ್ ಹಿಂಗ ಅದ, ಇದೇನು ಒಳಗಡೆ ಇಲ್ಲ, ಆಮೇಲೆ ಈ ಕಡೆಗೆ ಫಿಕ್ಸ್ ಇಲ್ಲ, ಇಷ್ಟೇ ಅದ. ನಾವೇನ್ ಮಾಡ್ತಿದ್ವಿ, ಇಲ್ಲಿ ಟಾರ್ಕ್ ಅಪ್ಲೈ ಮಾಡ್ತಿದ್ವಿ. ಅರ್ಥಾಯ್ತಾ? ಈಗ ಇವೆರಡನ್ನು ಸ್ವಲ್ಪ ಚೆನ್ನಾಗಿ ಸ್ಟಡಿ ಮಾಡೋಣ. ಇಲ್ಲಿ ಥಿಯರಿ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರ್ತದೆ. ಲೆಟ್ ಅಸ್ ಕನ್ಸಿಡರ್ ದ ಫಸ್ಟ್ ಒನ್ ಈಸ್ ಶಾಫ್ಟ್ಸ್ ಇನ್ ಸೀರೀಸ್. Shafts in series, and the second case is shafts in parallel. Shafts in parallel. ಅರ್ಥ? ಇದ್ರದ್ದು ಲೆಂತ್ L1 ಅಂತ ತಗೊಳ್ಳಿ, ಇದ್ರ ಲೆಂತ್ L2 ಅಂತ ತಗೊಳ್ಳಿ, ಇದ್ರದ್ದು L1 ತಗೊಳ್ಳಿ, ಇದ್ರದ್ದು L2 ಅಂತ ತಗೊಳ್ಳಿ. ಇದ್ರದ್ದು ಮಟೀರಿಯಲ್ ಬೇರೆ, ಇದ್ರ ಮಟೀರಿಯಲ್ ಬೇರೆ. ದೇರ್ಫೋರ್ ಇದ್ರದ್ದು ಮಟೀರಿಯಲ್ ಏನಾಗ್ತದ, G1 ಅಂತ ತಗೊಳ್ರಿ, ಇದ್ರದ್ದು G2 ಅಂತ ತಗೊಳ್ರಿ, ಇದ್ರದ್ದು G1 ಅಂತ ತಗೊಳ್ರಿ, ಇದ್ರದ್ದು G2 ಅಂತ ತಗೊಳ್ರಿ. ತಿಳಿತಾ? ಈಗ ಇಲ್ಲಿ ಏನಾಗ್ತದ ಅಂತಂದ್ರ, ಇಫ್ ಐ ಅಪ್ಲೈ ಒಂದು ಟಾರ್ಕ್, ನಾವು ಒಂದು ಟಾರ್ಕ್ ಅನ್ನು ಏನಾದ್ರು ಹಾಕಿದ್ರೆ, ನನ್ನ ಕೈ ನೋಡ್ಬೋದು ನೀವು ಇಲ್ಲಿ ಕೆಳಗಡೆ. ಇಫ್ ಐ ಅಪ್ಲೈ ದ ಟಾರ್ಕ್ ಲೈಕ್ ದಿಸ್, ನಾ ಏನಾದ್ರು ಇಲ್ಲಿ ಟಿ ಅಪ್ಲೈ ಮಾಡಿದ್ರೆ ಅದರದ್ದು ಅಪೋಸಿಟ್, ಇದು ಯಾವ ಡೈರೆಕ್ಷನ್ ಐತಿ, ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗದ. ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗ ಇಲ್ಲಿ ಏನ್ ಬರ್ತದ,
ಒಂದು ಟಿ ಡೆವಲಪ್ ಆಗ್ತೈತಿ. ಇಲ್ಲಿ ಟಾರ್ಕ್ ಅಪ್ಲೈ ಮಾಡಿದ್ರೆ ಎಲ್ಲಾ ಕಡೆಗೂ ಟಿ 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 ಟಿ. ಇದು ಟಾರ್ಕ್ ಐತಾ, ಇದು ಹಿಂಗ್ ಬೇಡ, ನಿಮ್ಗೆ ಕನ್ಫ್ಯೂಸ್ ಆಗ್ತದೆ. ಇದು ಕ್ಲಾಕ್ ವೈಸ್ ಐತಾ ಟಿ, ದೆನ್ ಇಲ್ಲಿ ಟಿ, ಇಲ್ಲಿ ಟಿ, ಇಲ್ಲಿ ಟಿ, ಇಲ್ಲಿ ಟಿ, ಇಲ್ಲಿ ಟಿ, ಇಲ್ಲಿ ಟಿ, ಎಲ್ಲಾ ಕಡೆಗೆ ಟಾರ್ಕ್ ಏನದ, ಟೀನೇ ಅದ. ಜಸ್ಟ್ ಇನ್ನೊಂದು ಏನದು ಗುಣನ ಕೂಡಿಸೋಣ, ಗಂಡ ಹೆಂಡ್ತಿದು. ಬೆಂಡಿಂಗ್ ಮೂಮೆಂಟ್ ಏನಾದ್ರು ನಾ ಇಲ್ಲಿ ಎಂ ಅಪ್ಲೈ ಮಾಡಿದ್ದೆ ಅಂದ್ರೆ, ಇಫ್ ಇಯರ್ ದ ಬೆಂಡಿಂಗ್ ಮೂಮೆಂಟ್ ಇಸ್ ಎಂ, ದೆನ್ ವಾಟ್ ಇಸ್ ಬೆಂಡಿಂಗ್ ಮೂಮೆಂಟ್ ಇಯರ್? ಎಂ 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 ಎಂ. ಅಟ್ ದ ಸಪೋರ್ಟ್ ಆಲ್ಸೋ ಬೆಂಡಿಂಗ್ ಮೂಮೆಂಟ್ ಈಸ್ ಎಂ. ಹಂಗ ಇಫ್ ಅ ಟಾರ್ಕ್ ಇಸ್ ಅಪ್ಲೈಡ್ ಹಿಯರ್, ದೆನ್ ಎವ್ರಿವೇರ್ ಟಾರ್ಕ್ ಇಸ್ ಸೇಮ್, ಟಿ 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 ಟಿ. ಹಂಗಾದ್ರೆ ನಾವೇನ್ ಅನ್ಬೋದು ಗೊತ್ತಾ? ಫಾರ್ ಸೀರೀಸ್ಗೆ ನೆನ್ಪಿಟ್ಕೊಳ್ಳಿ, T1 ಈಕ್ವಲ್ ಟು T2. ಫಾರ್ ಸೀರೀಸ್ಗೆ ಏನಿದು T1 ಈಕ್ವಲ್ ಟು T2. ಬಟ್ ಲೆಂತ್ ಡಿಫ್ರೆಂಟ್ ಆಗಿರ್ಬೋದು, ಎಲ್ಲ ಡಿಫ್ರೆಂಟ್ ಆಗಿರ್ಬೋದು, ಮಟೀರಿಯಲ್ ಡಿಫ್ರೆನ್ಸ್ ಆಗಿರ್ಬೋದು, ಡಯಾಮೀಟರ್ ಬೇರೆ ಇರೋದ್ರಿಂದ ಇದ್ರದ್ದು J1 ಇರ್ಬೋದು, ಇದ್ರದ್ದು J2 ಇರ್ಬೋದು. ಹಂಗ ಇಲ್ಲಿ J1 ಮತ್ತು J2 ಡಯಾಮೀಟರ್. ಅರ್ಥ ಆಯ್ತಾ? ನೆಕ್ಸ್ಟ್ ಈಗ ನಾನು ಇದನ್ನ ಟ್ವಿಸ್ಟ್ ಮಾಡಿದ್ದೀನಿ. ಇದನ್ನ ಟ್ವಿಸ್ಟ್ ಮಾಡಿದಾಗ ಹೆಂಗಾಗ್ತದೆ ನೋಡಿ. ಇದನ್ನ ನಾನು ಹಿಂಗ ಟ್ವಿಸ್ಟ್ ಮಾಡಿದಾಗ ನಾನು ಇಲ್ಲೇ ತೋರಿಸ್ತೀನಿ. ಹಿಂಗೊಂದು ಶಾಫ್ಟ್ ಇತ್ತು ಅಂತ ತಿಳ್ಕೊಳ್ಳಿ. ಇದನ್ನ ಇಲ್ಲಿ ಟ್ವಿಸ್ಟ್ ಮಾಡಿದಾಗ ಇಲ್ಲಿದ್ದ ಪಾಯಿಂಟ್ ಏನಾದ್ರೆ ಇಲ್ಲಿ ಬಂದಿತ್ತು ಅಂದ್ರೆ, ಇಲ್ಲಿದ್ದ ಪಾಯಿಂಟ್ ಇಲ್ಲಿ ಬಂದು ಅದು ಹೆಂಗಿರ್ತದೆ ಅಂದ್ರೆ ಹಿಂಗ ಟ್ವಿಸ್ಟ್ ಆಗಿರ್ತೈತಿ, ಹಿಂಗ ಡಿವಿಯೇಷನ್ ಆಗಿರ್ತೈತಿ. ಅರ್ಥ ಆಯ್ತಾ? ಅಂದ್ರ ಈ ತೀಟ ಜಾಸ್ತಿ, ತೀಟ ಕಡಿಮೆ 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 ಅಂತ ಇಲ್ಲಿ ಕಡಿಮೆ ಆಯ್ತು. ಇಲ್ಲಿ ಟ್ವಿಸ್ಟ್ ಆಗಿರಂಗಿಲ್ಲ. ಲಾಸ್ಟ್ ಪ್ಲೇಟ್ ಏನೈತಲ್ಲ ಸ್ವಲ್ಪನೂ ಟ್ವಿಸ್ಟ್ ಆಗಿರೋದಿಲ್ಲ. ಆದ್ರಿಂದ ಸೀರೀಸ್ ಅಲ್ಲಿ ಇದು ಏನಾದ್ರು θ1 ಟ್ವಿಸ್ಟ್ ಆಗಿತ್ತು ಅಂದ್ರ ಇದು θ2 ಟ್ವಿಸ್ಟ್ ಆಗಿರ್ತೈತೆ. ಹಂಗಾಗಿ ಸೀರೀಸ್ ಅಲ್ಲಿ θ1 ಈಸ್ ನಾಟ್ ಈಕ್ವಲ್ ಟು θ2, ಬಟ್ ಇನ್ ಫ್ಯಾಕ್ಟ್ θ1 ಪ್ಲಸ್ θ2 ಈಸ್ ಈಕ್ವಲ್ ಟು ಟೋಟಲ್ ರೊಟೇಷನ್. ಇವೆರಡು ಚೆನ್ನಾಗಿ ನೆನ್ಪಿಡ್ಬೇಕು. ಏನಪ್ಪಾ ಸೀರೀಸ್ ಅಂದ ತಕ್ಷಣ ನೀವು ಮಲ್ಕೊಂಡಾಗ ಕೇಳಿದ್ರೆ ಹೇಳ್ಬೇಕು, ಸೀರೀಸ್ ಆಫ್ T1 ಈಕ್ವಲ್ ಟು T2, θ1 ಈಸ್ ನಾಟ್ ಈಕ್ವಲ್ ಟು θ2. ಓಕೆ, ಇನ್ಫ್ಯಾಕ್ಟ್ θ ಈಕ್ವಲ್ ಟು θ1 ಪ್ಲಸ್ θ2. ಇವೆರಡು ನೆನ್ಪಿಟ್ಕೋಬೇಕು. ಇವೆರಡು ನೆನ್ಪಿಟ್ಕೊಂಡ್ರೆ ಏನ್ರಿ ಅಂತ ಕೇಳಿದ್ರ ನೀವು ಮುಂದೆ ನೋಡ್ರಿ ಇದನ್ನ ಹೆಂಗ್ ಯೂಸ್ ಮಾಡ್ಕೊಳ್ತೀವಿ ಅಂದ್ರ, T ಬೈ ಜೆ ಈಕ್ವಲ್ ಟು ಟೋ ಬೈ ಆರ್ ಈಕ್ವಲ್ ಟು ಜಿ ಥೀಟಾ ಬೈ ಎಲ್ ಇತ್ತಂದ್ರೆ, ಈಗ ಈ ಎರಡು ಇಕ್ವೇಶನ್ ಯೂಸ್ ಮಾಡಿದ್ರ ಇದನ್ನ T1 ಅಂತ ಬರೀರಿ, ಇದ್ರ 1 1 1 1 1 1 ಹಂಗ 2 ಬರ್ಕೊಡ್ರಿ. T2 J2 ಹೌದಾ, ಎಲ್ ಟೋ2 R2 G2 θ2 ಮತ್ತೆ L1 L2 ಹೌದಾ. ಈಗ ಈ ಇಕ್ವೇಶನ್ ತಗೊಂಡ್ರೆ ಏನಾಗ್ತದ, T1 ಈಕ್ವಲ್ ಟು T2 ಅಂದ್ರ T1 ಈಕ್ವಲ್ ಟು ಬರಿಬೋದಾ, ಇಲ್ಲಿ T1 ಈಕ್ವಲ್ ಟು ಏನಂತ ಟೋ1 ಬೈ R1 ಇಂಟು J1. ಇದು T2 ಅಂತಂದ್ರೆ ಏನಾಗ್ತದ, ಟೋ2 ಬೈ R2 ಇಂಟು J2 ಆಗ್ತದ. ಅವಾಗ T1 ಈಕ್ವಲ್ ಟು T2 ಅಂತಂದ್ರ ಏನೋ ಒಂದು ಇದನ್ನ ಮತ್ತೆ ಇದನ್ನ ಇಕ್ವೇಟ್ ಮಾಡಿ ನಿಮ್ಗೆ ಏನೋ ಒಂದು ಖುಷಿ ಸಿಗ್ತದ. ಏನ್ ಖುಷಿ ಸಿಗ್ತದೆ ಅಂದ್ರೆ ಪೈ ಬೈ 32 ಡಿ ಪವರ್ 4 ಅದ, ಇದು ಪೈ ಬೈ 32 ಡಿ ಪವರ್ 4 ಅದ, ಪೈ ಬೈ 64 ಅಲ್ಲ, ಪೈ ಬೈ 64 ಕ್ಯಾನ್ಸಲ್, 32 ಕ್ಯಾನ್ಸಲ್ ಆಗ್ತದ. ನೆಕ್ಸ್ಟ್ ಇಲ್ಲಿ ರೇಡಿಯಸ್ ಅದ D/2 ಆ 2 ಕ್ಯಾನ್ಸಲ್ ಆಗ್ತಾವ, ಟೋ ಅದ, ಏನಾದ್ರು ಒಂದು ಖುಷಿ ಆಗ್ತದೆ. ಆಮೇಲೆ ಇಲ್ಲಿ ಇವೆರಡನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀರಿ. ಇಲ್ಲಿ ಥೀಟಾ ಅಂತಂದ್ರೆ ಏನದ ನೋಡಿ, ಥೀಟಾನ ಟಿ ಒಳಗೆ ಬರ್ಕೊಳ್ಳಿ ಅಥವಾ ಥೀಟಾನ ಟೋ ಒಳಗೆ ಬರ್ಕೊಳ್ಳಿ. ಏನಂತ, θ1 ಈಕ್ವಲ್ ಟು ಟೋ1 L1 ಬೈ G1 R1 ಹಿಂಗ್ ಬರ್ಕೊಳ್ಳಿ, ಅದನ್ನ ಇಲ್ಲಿ ಬರ್ಕೊಳ್ಳಿ. ಹಂಗಾದ್ರ T1 ಈಕ್ವಲ್ ಟು T2 ಇಕ್ವೇಶನ್ ಒಳಗಡೆ ಯು ವಿಲ್ ಗೆಟ್ ಇನ್ ಟರ್ಮ್ಸ್ ಆಫ್ ಟೋ, ಇಲ್ಲಿ ಆಲ್ಸೋ ಯು ವಿಲ್ ಗೆಟ್ ಇನ್ ಟರ್ಮ್ಸ್ ಆಫ್ ಟೋ. ದೆನ್ 2 ಇಕ್ವೇಶನ್ 2 ಅನ್ನೋನ್ಸ್ ಏನೋ ಒಂದು ಮಜಾ ಸಿಗ್ತದೆ ಹೌದಾ, ಪ್ರಾಬ್ಲಮ್ ಸಾಲ್ವ್ ಮಾಡಾಕ ಒಂದು ಟೆಕ್ನಿಕ್ ಸಿಗ್ತದ. ಜಸ್ಟ್ ಯು ರಿಮೆಂಬರ್ T1 ಈಕ್ವಲ್ ಟು T2 ಇಲ್ಲಿ. ದೆನ್ ವೆನ್ ಯು ಕಮ್ ಟು ದ ಪ್ಯಾರಲಲ್ ಶಾಫ್ಟ್ ಅಲ್ಲಿ ಟಾರ್ಕ್ ಅನ್ನ ನಾವು ಇಲ್ಲಿ ಅಪ್ಲೈ ಮಾಡ್ತೀವಿ. ಸರ್ ಮಿಡಲ್ ಯಾಕೆ ಅಪ್ಲೈ ಮಾಡ್ತೀವಿ ಅಂದ್ರೆ, ದಿಸ್ ಇಸ್ ನಾಟ್ ಅ ಎಕ್ಸಾಕ್ಟ್ ಡಯಾಗ್ರಾಮ್, ದಿಸ್ ಈಸ್ ಅ ಡಯಾಗ್ರಾಮ್ ಆಫ್ ಕಾಂಪೋಸಿಟ್ ಶಾಫ್ಟ್. ಕಾಂಪೋಸಿಟ್ ಶಾಫ್ಟ್ ಹಿಂಗಿರ್ತದ, ಇದು ಫಿಕ್ಸ್ ಅದ ಅಂದ್ರ ನಾವು ಟಾರ್ಕ್ ಅನ್ನು ಎಲ್ಲೋ ಒಂದ್ ಕಡೆ ಹಾಕಿರ್ತೀವಿ. ಅದನ್ನ ನಾ ಇಲ್ಲಿ ಏನಾರ ಟಾರ್ಕ್ ಅಂತ ತೋರಿಸಿದ್ರ ಇದು ಸಣ್ಣ ಮೆಂಬರ್ ಅದ, ಇದು ದೊಡ್ಡ ಮೆಂಬರ್ ಅದ, ಆಮೇಲೆ ಲೆಂತ್ ಬೇರೆ ಬೇರೆ ಅದ. ಆದ್ರಿಂದ ಈ ಟಾರ್ಕ್ ಈ ಕಡೆ ಬಂದಾಗ ಅದೇನಾಗಿರ್ಬೋದು, T1 ಆಗಿರ್ಬೋದು. ಈ ಟಾರ್ಕ್ ಈ ಕಡೆ ಬಂದಾಗ T2 ಆಗಿರ್ತದೆ. ಈ ಎರಡು ಟಾರ್ಕ್ ಸೇಮ್ ಇರಂಗಿಲ್ಲ, ಇವರಿಬ್ರು ಸೇರಿ ಇದನ್ನ ಈಕ್ವಿಲಿಬ್ರಿಯಂ ಮಾಡಿರ್ತಾರೆ. ದೇರ್ ಫೋರ್ T1 ಪ್ಲಸ್ T2 ಈಕ್ವಲ್ ಟು T ಆಗ್ತದೆ. ಬಟ್ ಇಲ್ಲಿ ಇದು ಹೆಂಗ, ಇಲ್ಲಿ ಇದ್ದ ಮೆಂಬರ್ ಏನಾರ ಶಿಫ್ಟ್ ಆಗಿ ಹಿಂಗ್ ತಿರುಗಿತ್ತಂದ್ರ, ಇದು ಹಿಂಗ್ ತಿರುಗಿತ್ತಂದ್ರ ಇವೆರಡರದ್ದು ಶಿಫ್ಟ್ ಸೇಮ್ ಇರ್ತದೆ. ದೇರ್ ಫೋರ್ θ1 ಈಕ್ವಲ್ ಟು θ2, θ1 ಈಕ್ವಲ್ ಟು θ2, T1 ಪ್ಲಸ್ T2 ಈಕ್ವಲ್ ಟು T. ಇಲ್ಲಿ ಅಪೋಸಿಟ್ θ1 ಪ್ಲಸ್ θ2 ಈಕ್ವಲ್ ಟು T, T1 ಈಕ್ವಲ್ ಟು T2.
ಅಂಡರ್ಸ್ಟುಡ್. ಇವನ್ನ ಮತ್ತೆ ಈ ಇಕ್ವೇಶನ್ ಮೇನ್ ಇಕ್ವೇಶನ್ ತಗೊಂಡು ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಅಥವಾ ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಏನೋ ಖುಷಿ ಸಿಗ್ತದ ಅಥವಾ ಯಾವ್ದಾರ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಹೇಳ್ತಾ ಇಷ್ಟ ಆಯ್ತು. ಈಗ ನೆಕ್ಸ್ಟ್ ಹೋಗೋಣ. ಇದೇ ಟಾರ್ಷನ್ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟ್ ಬಿಟ್ಟಿದೀವಿ, ಏನಂತಂದ್ರೆ ಪವರ್. ಪವರ್ ಯಾಕಿದು ಪವರ್ ಇಲ್ಲಿ ಬಂತು ಅಂತಂದ್ರ, ನಾವು ಶಾಫ್ಟ್ ಅನ್ನ ಡೀಲ್ ಮಾಡ್ತಾ ಇದ್ದೀವಿ, ಶಾಫ್ಟ್ ಅನ್ನ ತಿರುಗಿಸ್ತಾ ಇದ್ದೀವಿ. ತಿರುಗಿಸ್ಲಿಕ್ಕೆ ನಮಗ ಮೋಟಾರ್ ಬೇಕಾಗ್ತದ. ಮೋಟಾರ್ನ ಮೆಜರ್ ಮಾಡಕ ಯೂನಿಟ್ ಅದ ಪವರ್. ಆದ್ರಿಂದ ನಾವು ಪವರ್ನ ತಿಳ್ಕೊಳ್ಬೇಕು. ನಮ್ಮ ಹುಡುಗರಿಗೆ ಬೇಸಿಕ್ ಹೇಳ್ತೀನಿ ನಿಮ್ಗೆ. ಪವರು ಮತ್ತು ಎನರ್ಜಿ ಮತ್ತು ವರ್ಕ್ ಇವುಗಳ ಡಿಫ್ರೆನ್ಸ್ ಏನಾದ್ರೂ ಗೊತ್ತಿತ್ತು ಅಂತಂದ್ರೆ ಯು ಕ್ಯಾನ್ ಫಾರ್ವರ್ಡ್ ದ ವಿಡಿಯೋ ಅಂಡ್ ಗೋ ಹೆಡ್. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇಲ್ಲೊಂದು ಸ್ವಲ್ಪ ಹೇಳ್ತೀನಿ, ಸ್ವಲ್ಪ ಬೇಸಿಕ್ ಇಂದಾನೆ ಹೇಳ್ತೀನಿ ಕಾಮಿಡಿ ರೂಪದೊಳಗ. ಓಕೆ, ಈ ವರ್ಕ್ ಡನ್ ಅಂತಂದ್ರೆ ಕೆಲಸ ಆಯ್ತು. ಕೆಲಸ ಯಾವಾಗ ಆಗ್ತದ ಅಂದ್ರ, ಒಂದು ಬಾಡಿ ಇಲ್ಲದ ಅಂತ ತಿಳ್ಕೊಡ್ರಿ, ಈ ಬಾಡಿನ ತಗೊಂಡೋಗಿ ಬೇರೆ ಜಾಗಕ್ಕೆ ಇಟ್ರೆ ಇದು ಕೆಲಸ ಆಯ್ತು. ಅದ ಇದನ್ನ ತಗೊಂಡೋಗಿ ಇಲ್ಲಿ ತಗೊಂಡ್ಬಂದು ಇಲ್ಲಿಟ್ರೆ ವರ್ಕ್ ಡನ್. ಈ ವರ್ಕ್ ಡನ್ ಅಂದ್ರೆ ಇಲ್ಲಿ ತರಬೇಕಾದ್ರೆ ನಿಮ್ಗೆ ಫೋರ್ಸ್ ಬೇಕಲ್ಲ, ದೆನ್ ಯು ವಿಲ್ ಅಪ್ಲೈ ಸಮ್ ಫೋರ್ಸ್ ಹಿಯರ್, and because of this force the body is displaced from one position to another position with a distance d. Then work done equal to force into distance. ಅರ್ಥ? ಇದೇನಿದು ಕೆಲಸ ಆಯ್ತದೆ. ಓಕೆ, ಎನರ್ಜಿ ಬೇಡ ಬಿಡಿ, ಎನರ್ಜಿಗೆ ನಾವು ಏನು ಬೇಡ. ನೆಕ್ಸ್ಟ್ ಫೋರ್ಸ್ ಇಂಟು ಡಿಸ್ಟೆನ್ಸ್ ಬಂತೀಗ. ಬಟ್ ಪವರ್ ಅಂದ್ರೆ ಏನು ಅಂತಂದ್ರ, ಕೆಲಸ ಜಲ್ದಿ ಆಗ್ಬೇಕು. ಕೆಲಸ ಜಲ್ದಿ ಆಯ್ತು ಅಂತಂದ್ರೆ ಪವರ್ ಜಾಸ್ತಿ ಐತೆ ಅಂತ ಅರ್ಥ. ಕೆಲಸ ಕಡಿಮೆ ಆಯ್ತು ಅಂತಂದ್ರೆ ಅದು ಪವರ್ ಕಡಿಮೆ ಅದ ಅಂತ ಅರ್ಥ. ಅರ್ಥ? ಈಗ ಇದ್ರದ್ದು ಯೂನಿಟ್, ಈಗ ಜಲ್ದಿ ಮತ್ತು ಲೇಟ್ ಅಂತಂದ್ರೆ ಅದ್ರಲ್ಲಿ ಏನ್ ಬರ್ತದೆ, ಟೈಮ್ ಅನ್ನೋದೊಂದು ಫ್ಯಾಕ್ಟರ್ ಬರ್ತದೆ. ಈಗ ಒಬ್ಬ ವ್ಯಕ್ತಿ ಅದನ್ನ ಅಂತ ತಿಳ್ಕೊಳ್ರಿ, ಇವನಿಗೆ ನಾನು ಜೋರಾಗಿ ಒಂದು 8 ಹೊಡೆದ್ರ ಅಥವಾ ಇವನಿಗೆ ನಾನು ಕಿಕ್ ಮಾಡಿದ್ರೆ ಇವ ಇಲ್ಲಿಂದ ಹೋಗಿ ಇಲ್ಲಿ ಬೀಳ್ತಾನ. ಹೌದಾ? ನಾ ಇವನಿಗೆ ಇಲ್ಲಿ ಕಿಕ್ ಮಾಡಿದ್ರೆ ಒಂದು 5 ನಿಮಿಷ ಆದ್ಮೇಲೆ ಆ ಕಡೆ ಈ ಕಡೆ ಒದ್ದಾಡಿ ಹಂಗ ಹಿಂಗ ಹೋಗಿ ಇಲ್ಲಿ ಬೀಳ್ತಾನೆ. ಓಕೆ, 5 ನಿಮಿಷ ಆದ್ಮೇಲೆ ಬಿದ್ದ. ಇನ್ನೊಬ್ಬ ಅದನ್ನ, ಯಾರು ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಏನಾದ್ರೂ ಇವನಿಗೆ ಕಿಕ್ ಮಾಡಿದ್ರ ಇವ 1 ಸೆಕೆಂಡ್ ಒಳಗೆ ಇಲ್ಲಿಂದ ಹರ್ದಂತ ಬಿದ್ದ್ಬಿಡ್ತಾನೆ. ಅವಾಗ ನನಗ್ ಪವರ್ ಜಾಸ್ತಿ ಅದನೋ ಇವನಿಗೆ ಪವರ್ ಜಾಸ್ತಿ ಅದನಂದ್ರ ಆಬ್ವಿಯಸ್ಲಿ ಕಾಮನ್ ಸೆನ್ಸ್ ಇಂದ ಹೇಳ್ಬೋದು ಇವನಿಗೆ ಪವರ್ ಜಾಸ್ತಿ ಅದ. ಯಾಕಂದ್ರ ಇವಂದು ವರ್ಕ್ ಡನ್ ಸೇಮ, ಇವನು ಈ ಬಾಡಿಯನ್ನ ಇಲ್ಲಿಂದ ಇಲ್ಲಿಗೆ ತಂದ, ಇವಂದು ವರ್ಕ್ ಡನ್ ಸೇಮ, ಇಬ್ಬರದು ವರ್ಕ್ ಡನ್ ಇಸ್ ಸೇಮ್. ಬಟ್ ವರ್ಕ್ ಡನ್ ಇಲ್ಲಿ ಪರ್ ಟೈಮ್, ಇದು ವರ್ಕ್ ಡನ್ ಪರ್ ಟೈಮ್ ಏನಾದ್ರೂ ಕನ್ಸಿಡರ್ ಮಾಡಿದ್ರೆ ಇದು ಲೇಟ್ ಆಗಿ ಕೆಲಸ ಆಗ್ಯದ, ಇದು ಜಲ್ದಿ ಕೆಲಸ ಆಗ್ಯದ ಅಂದ್ರ ಇಲ್ಲಿ ಪವರ್ ಜಾಸ್ತಿ ಅದ. ಅಂದ್ರ ವೆನ್ ಎವರ್ ವಿ ಡೀಲ್ ವಿತ್ ದ ವರ್ಡ್ ಪವರ್ ವಿ ಶುಡ್ ಟೇಕ್ ಟೈಮ್. ಅವಾಗ ಪವರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್ ಅಂತಂದ್ರ ಪವರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್. ಯಾಕಂದ್ರ ಇಲ್ಲಿ 1 ಸೆಕೆಂಡ್ ಒಳಗಡೆ ಈ ಕಡೆ ಬಂದ, ಇವ 10 ಸೆಕೆಂಡ್ ಒಳಗೆ ಬಂದ ಅಂದ್ರ ಕಡಿಮೆ ಸೆಕೆಂಡ್ ಒಳಗೆ ಬಂದ ಅಂದ್ರೆ ಜಾಸ್ತಿ ಪವರ್. ದೇರ್ ಫೋರ್ ಪವರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್ ಅಂತ ಅರ್ಥ. ಈಗ ಇದನ್ನ ಸ್ವಲ್ಪ ಯೂನಿಟ್ಸ್ ಅನ್ನ ಚೆನ್ನಾಗಿ ನೋಡ್ಕೊಂಡ್ರ ಪವರ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಆಗ್ತದ. ವರ್ಕ್ ಡನ್ ಅಂತಂದ್ರ ಫೋರ್ಸ್ ಇಂಟು ಡಿಸ್ಟೆನ್ಸ್ ಅಷ್ಟ ಆಗ್ತದೆ. ಈ ಫೋರ್ಸ್ ಇಂಟು ಡಿಸ್ಟೆನ್ಸ್ ಯೂನಿಟ್ ಏನಂದ್ರೆ ನ್ಯೂಟನ್ ಮೀಟರ್, ಇದಕ್ಕೂ ಯೂನಿಟ್ ಏನಂತಂದ್ರೆ ನ್ಯೂಟನ್ ಮೀಟರ್ ಪರ್ ಸೆಕೆಂಡ್ ಆಗ್ತದೆ. ಈ ನ್ಯೂಟನ್ ಮೀಟರ್ ಅಂದ್ರೆ ಮತ್ತೆ ಇದು ಯೂನಿಟ್ ಮೊಮೆಂಟ್ ಯೂನಿಟ್ ಅನ್ಬೇಡ್ರಿ, ಈ ನ್ಯೂಟನ್ ಮೀಟರ್ ಮೊಮೆಂಟ್ ಯೂನಿಟ್ ಅಲ್ಲ. ಓಕೆ, ಈ ನ್ಯೂಟನ್ ಮೀಟರ್ ವರ್ಕ್ ಡನ್ ಯೂನಿಟ್, ಅದಕ್ಕೆ ಇನ್ನೊಂದು ಹೆಸರು ಏನಂತಾರೆ ಜೌಲ್ ಅಂತ. ಇದಕ್ಕೇನಂತಾರ ಜೌಲ್ಸ್ ಅಂತ ಕರೀತಾರೆ. ಇಲ್ಲಿ ಇದಕ್ಕೆ ಜೌಲ್ ಸೆಕೆಂಡ್ ಅಂತ ಕರೀತಾರೆ. ಅದಕ್ಕೆ ಪವರ್ ಯೂನಿಟ್ ಏನಾಯ್ತು ಜೌಲ್ ಸೆಕೆಂಡ್ ಅಂತ. ಇದು ಸ್ವಲ್ಪ ಚೆನ್ನಾಗಿ ನೀವು ನೋಡಿದ್ರೆ ಏನಾಗ್ತದೆ ಅಂದ್ರೆ ಫೋರ್ಸ್ ಇಂಟು ಡಿಸ್ಟೆನ್ಸ್ ಬೈ ಟೈಮ್ ಅನ್ನು ವೆಲಾಸಿಟಿ ಅಂತ ಬರೀಬಹುದು. ಹಾಗಾಗಿ ಪವರ್ಗೆ ಇನ್ನೊಂದು ಇಕ್ವೇಶನ್ ಬರ್ತದ ಫೋರ್ಸ್ ಇಂಟು ವೆಲಾಸಿಟಿ ಅಂತ. ಈಗ ಲೆಟ್ ಅಸ್ ಕನ್ಸಿಡರ್ ಒಂದು ಶಾಫ್ಟ್ ಅದ ಅಂತ ತಿಳ್ಕೊಂಡು ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ. ಟಾಸ್ಕ್ ಏನಂದ್ರೆ ಜಸ್ಟ್ ಪಾಸ್ ಮಾಡಿ ಆನ್ಸರ್ ಮಾಡಿ, ಐ ಡೋಂಟ್ ಗಿವ್ ಅ ಡಿಟೇಲ್ಡ್ ಇದು ಟೈಮ್. ನಿಮ್ಗೆ RPM ಅಂತ ಕೊಟ್ಟಿರ್ತದ. ಈಗ ಒಂದು 100 RPM ಅಂತ ಕೊಟ್ಟದ. 100 RPM ಅಂತಂದ್ರ ರೆವಲ್ಯೂಷನ್ ಪರ್ ಮಿನಿಟ್ ಅಂತ ಅರ್ಥ. ರೆವಲ್ಯೂಷನ್ ಪರ್ ಮಿನಿಟ್. ಓಕೆನಾ? ಇದು ಹಿಂಗ ತಿರ್ಗಾಕತ್ತ. ಈ ನೀವು ಸೈಕಲ್ ಮೋಟರ್ ಇರ್ತದ ಗೊತ್ತಾ? ಈ ಸೈಕಲ್ ಮೋಟರ್ ಒಳಗಡೆ ಈ ಸೈಕಲ್ ಮೋಟರ್ ಹಿಂಗಿರ್ತದಲ್ಲ, ಈ ಸೈಕಲ್ ಮೋಟರ್ನ ಮುಂದ್ಗಡೆ ಗಾಲಿ ಎತ್ತಿ ಹಿಂಗ್ ಸ್ಟಂಟ್ ಮಾಡ್ತಿರ್ತಾರಲ್ಲ, ಸ್ಟಂಟ್ ಮಾಡ್ತಿರ್ಬೇಕಾದಾಗ ಇದು ಗಾಲಿ, ಇದು ನೆಲ, ಇಲ್ಲಿ ಒಂದು ಗಾಲಿ ಅದ,
ಇಲ್ಲಿ ಒಂದು ಗಾಲಿ ಅದ, ಹಿಂಗೆ ಸ್ಟಂಟ್ ಮಾಡ್ತಿರ್ಬೇಕಾದ್ರೆ ಇದು ಗಾಲಿ ಇಲ್ಲೇ ತಿರುಗ್ತಾ ಇತ್ತು ಅಂತ ತಿಳ್ಕೊಳ್ಳಿ. ಫುಲ್ ಫಾಸ್ಟ್ ಆಗಿ ಇಲ್ಲಿ ತಿರುಗ್ತಾ ಇತ್ತು ಅಂತಂದ್ರ ದಟ್ ಈಸ್ ಯು ಕ್ಯಾನ್ ಸೇ ಏನದು RPM ಅಂತ ಹೇಳ್ಬೋದು. ಅದು ರೆವಲ್ಯೂಷನ್ ಪರ್ ಮಿನಿಟ್. ಓಕೆ, ರೊಟೇಷನ್ ಪರ್ ಮಿನಿಟ್ ಅಂತಂದ್ರೆ ರೆವಲ್ಯೂಷನ್ ಪರ್ ಮಿನಿಟ್ ಅಂತನ್ರಿ. ರೊಟೇಷನ್ ಪರ್ ಮಿನಿಟ್ ಅಂದ್ರ ಇದು ಒಂದು ನಿಮಿಷಕ್ಕ ಎಷ್ಟು ಸತೆ ತಿರುಗ್ತದ ಅಂತ ಅರ್ಥ. ಅರ್ಥ. ಇಫ್ ಇಟ್ ಈಸ್ 100 ರೆವಲ್ಯೂಷನ್ ಪರ್ ಮಿನಿಟ್ ಇತ್ತು ಅಂತ ತಿಳ್ಕೊಡ್ರಿ. 100 ರೆವಲ್ಯೂಷನ್ ಪರ್ ಮಿನಿಟ್ ಇತ್ತಂದ್ರ ಅಕಸ್ಮಾತ್ ಆಗಿ ಇವ ಏನಾದ್ರು ಹಿಂಗ ಕೆಳಗೆ ಇಟ್ಟ ಅಂತಂದ್ರ ಫ್ರಿಕ್ಷನ್ ಇರ್ಲಿಲ್ಲ ಅಂತಂದ್ರ ಈ ಗಾಡಿ ಎಷ್ಟು ದೂರ ಹೋಗ್ತದ. ಅಷ್ಟೇ ಸೇಮ್ ಪವರ್ ಇಟ್ಟ, ಆ ಪವರ್ ಏನಿಟ್ಟಿದಾರ ಪವರ್ ಅದೇ ಸೇಮ್ ಗಾಡಿಯಲ್ಲಿ ಎಕ್ಸಲೇಟರ್ ಅದ್ ಪವರ್ ಅಷ್ಟೇ ಅದ. ಆ 100 RPM ಪವರ್ ಅನ್ನ ಕೆಳಗಿಟ್ಟಾಗ ಅದು ಫುಲ್ ಫಾಸ್ಟ್ ಆಗಿ ಎಷ್ಟು ದೂರ ಹೋಗ್ಬೋದು ಅಂತ ನೋಡ್ಬೇಕು. ಅಂದ್ರ ಮೈ ಕ್ವಶನ್ ಈಸ್ 100 RPM ಇದು 1 ಮಿನಿಟ್ ಅಲ್ಲಿ 100 ರೆವಲ್ಯೂಷನ್ ತಿರುಗ್ತದ. ಅದೇ ರೀತಿ ಅದನ್ನ ಸ್ಟ್ರೇಟ್ ಲೈನ್ ಅಲ್ಲಿ ಬಿಟ್ಟಾಗ ಅದು ಎಷ್ಟು ಮೀಟರ್ ದೂರ ಹೋಗ್ತದ, ಸ್ಟ್ರೇಟ್ ಲೈನ್. ಇಲ್ಲಿ ಯಾವ್ದು ದೂರ ಹೋಗಿಲ್ಲದ, ಅಲ್ಲೇ ತಿರುಗ್ತಾ ಇದೆ. ಇದು ಎಷ್ಟು ಮೀಟರ್ ದೂರ ಹೋಗ್ತದ ಅಂದ್ರ ವಿ ನೀಡ್ ಟು ಥಿಂಕ್ ಅಬೌಟ್ ದಟ್. ಸರ್ಕಲ್ ಏನಿರ್ತದಲ್ಲ ಆ ಇಲ್ಲೇ ಟಾಸ್ಕ್ ಅಂದ್ರೆ ಇದೆ, ಇಲ್ಲಿ ಪಾಸ್ ಮಾಡಿ ಯೋಚನೆ ಮಾಡಿ. ಈಗ ನಾನು ನೆಕ್ಸ್ಟ್ ಹೇಳ್ತೀನಿ. ಈ ಸರ್ಕಲ್ ಏನಿದಲ್ಲ, ಈ ಸರ್ಕಲ್ಗೆ ಇದಕ್ಕೆ ಡಯಾಮೀಟರ್ ಏನಾದ್ರು ಗೊತ್ತಿತ್ತು ಅಂದ್ರೆ ಇಲ್ಲಿ ನಾ ಏನಾದ್ರು ಇದನ್ನ ರೊಟೇಟ್ ಮಾಡಕ್ ಶುರು ಮಾಡಿದ್ರೆ ಈ ಪಾಯಿಂಟ್ ಹಿಂಗ ಕೆಳಗೆ ಬಂದು ಹಿಂಗ ಹೋಗ್ತದ ಅಂದ್ರ ಇದು ಹಿಂಗ ಕವರ್ ಆಗಿ ಮತ್ತೆ ಆ ಪಾಯಿಂಟ್ ಏನೈತಲ್ಲ ಆ ಪಾಯಿಂಟ್ ಇಲ್ಲಿ ಬಂದ್ ನಿಂದಿರ್ತದ. ದೆನ್ ದಿಸ್ 1 ರೆವಲ್ಯೂಷನ್ ಅಂದ್ರೆ ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತದೆ. 1 ರೆವಲ್ಯೂಷನ್ ಅಂದ್ರೆ ಇಷ್ಟು ಡಿಸ್ಟೆನ್ಸ್. ಎಷ್ಟು ಡಿಸ್ಟೆನ್ಸ್ ಅಂದ್ರ ಇದ್ರದ್ದು ಸರ್ಕಂಫರೆನ್ಸ್ ಡಿಸ್ಟೆನ್ಸ್. ಆ ಸರ್ಕಂಫರೆನ್ಸ್ ಎಷ್ಟೈತೆ ಅಂದ್ರ πd ಅದ. ಹಂಗಾರೆ ಎಷ್ಟು ರೆವಲ್ಯೂಷನ್ಸ್ ಆಗ್ಯದ, n ರೆವಲ್ಯೂಷನ್ಸ್ ಆಗ್ಯದ ಅಂತಂದ್ರ n ರೆವಲ್ಯೂಷನ್ಸ್ ಪರ್ ಮಿನಿಟ್ ಆಗೈತೆ ಅಂತಂದ್ರ ಹಂಗಾರೆ ಎಷ್ಟು ದೂರ ಹೋಗಿರ್ತದೆ, ಇದು n πd ದೂರ ಹೋಗಿರ್ತದೆ. ಎಷ್ಟು ನಿಮಿಷಕ್ಕ ಪರ್ ಮಿನಿಟ್ಗೆ ಹೋಗಿರ್ತದೆ ಅಂದ್ರೆ ಇದು ಎಷ್ಟು ಹೋಗಿರ್ತದೆ, n πd ಪರ್ ಮಿನಿಟ್ಗೆ ಹೋಗಿರ್ತದೆ. ಅರ್ಥತಾ? ಹಾಗಾದ್ರ ಇದು n πd ಪರ್ ಮಿನಿಟ್ ಹೋಗೈತೆ ಅಂದ್ರೆ ಇದನ್ನ ಪರ್ ಸೆಕೆಂಡ್ ಮಾಡ್ಬೇಕಾದ್ರೆ ಏನಾಗುತ್ತಾ, n πd ಪರ್ ಸೆಕೆಂಡ್ ಆಗ್ತೈತಿ. ಪರ್ ಸೆಕೆಂಡ್ ಆಯ್ತಾ? ಈಗ n5d ಪರ್ ಸೆಕೆಂಡ್ ಆಯ್ತು ಅಂತಂದ್ರ ಪರ್ ಸೆಕೆಂಡ್ ಆಯ್ತಂದ್ರ ಅಲ್ಲ 60 ಸೆಕೆಂಡ್ ಅಂದ್ರೆ 1 ಮಿನಿಟ್. n5d ಪರ್ ಸೆಕೆಂಡ್ ಆಯ್ತು ಅಂದ್ರೆ ಈಗ ಇದ್ರದ್ದು ಯೂನಿಟ್ ಏನಾಯ್ತು ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಆಯ್ತು. ಇದು ವೆಲಾಸಿಟಿ ಆಯ್ತಲ್ಲ, ಇದು ಮೀಟರ್ ಪರ್ ಸೆಕೆಂಡ್ ಆಯ್ತಲ್ಲ, ಇದು ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಆಯ್ತು. ಈಗ ಪವರ್ ಅಂತಂದ್ರೆ ಏನ್ ಹೇಳಿದ್ದೆ ನಾ, ಪವರ್ ಅಂತಂದ್ರ ಫೋರ್ಸ್ ಇಂಟು ವೆಲಾಸಿಟಿ ಅಂತ ಹೇಳಿದ್ದೆ. ಫೋರ್ಸ್ ಅಂದ್ರ ಫೋರ್ಸ್, ವೆಲಾಸಿಟಿ ಅಂದ್ರೆ ಏನು, n5d ಪರ್ 60t ಅಂತ ಆಗ್ತದೆ. 60 ಸೆಕೆಂಡ್ಸ್ ಆಗಿಬಿಡ್ತದೆ, ಸಾಕದು, ಒಂದು ಟಿ ಅಂತೇನು ಬರಲ್ಲ, 60 ಸೆಕೆಂಡ್ಸ್ ಆಗಿಬಿಡ್ತದೆ. ನೆಕ್ಸ್ಟ್ ಈ ಎಫ್ ಅಂದ್ರೆ ಏನು, ಟಾರ್ಕ್ ಅಂತಂದ್ರೆ ಏನಿದು, ಎಫ್ ಇಂಟು ಡಿ ಅಂತ ಆಗ್ತದ. ಡಿ ಅಂದ್ರೆ ಏನು, ಡಿಸ್ಟೆನ್ಸ್. ಬಟ್ ಇಲ್ಲಿ ಡಿಸ್ಟೆನ್ಸ್ ಏನಿದು, ಸರ್ಕ್ಯುಲರ್ ಶಾಫ್ಟ್ ಇತ್ತು, ಹಿಂಗ್ ಫೋರ್ಸ್ ಅಪ್ಲೈ ಮಾಡ್ತಿದ್ರಿ ಅಂದ್ರೆ ದಿಸ್ ಇಸ್ ಯುವರ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ದಿಸ್ ಇಸ್ ಯುವರ್ ಫೋರ್ಸ್. ಈಗ ಟಾರ್ಕ್ ಆಗ್ತದೆ ಎಫ್ ಇಂಟು ಡಿ. ಡಿ ಅಂದ್ರೆ ಏನು, ಡಯಾಮೀಟರ್ ಆಯ್ತಲ್ಲ ಇದು. ಹಂಗಾದ್ರ ಅದರ್ ಡಯಾಮೀಟರ್ನ ಇಲ್ಲಿ ಬರಿತೀನಿ, n/d. ಎಫ್ ಅಂತಂದ್ರ ಎಫ್ ಈಕ್ವಲ್ ಟು t/d. ಅವಾಗ ಇಲ್ಲಿ ಬರೆದ್ರೆ t/d ಆಗ್ತದ. ಡಿ ಕ್ಯಾನ್ಸಲ್ ಆಗ್ತದೆ, ಡಿವೈಡ್ ಬೈ 60 ಇರ್ತದೆ. ಅವಾಗ ಏನಾಗ್ತದ, πnt by 60. ಇಲ್ಲಿ ಏನಾಯ್ತು, ಡಿಸ್ಟೆನ್ಸ್ ಸರಿ ಇದು ಡಿಸ್ಟೆನ್ಸ್ ಡಿ ಅಲ್ಲ, ಇದು ಈ ಡಿಸ್ಟೆನ್ಸ್ ಏನಿದು ಆರ್, ಇದು ರೇಡಿಯಸ್. ಇದು ರೇಡಿಯಸ್ ಅಂದ್ರೆ ಏನು, d/2. ಇದು ರೇಡಿಯಸ್ ಅಂದ್ರ d/2. ಇದು ಅಂದ್ರ ಟಾರ್ಕ್ ಅಂದ್ರೆ ಎಫ್ ಇಂಟು d/2, ಡಯಾಮೀಟರ್ ಬೈ 2. ಅರ್ಥಾಯ್ತಾ? ಈಗ ಎಫ್ ಇಕ್ವಲ್ ಏನಂತ 2t/d ಆಕೈತಿ. 2t/d ಆಕೈತಿ. ಅವಾಗ ಇದು 2t/d ಆಕೈತಿ. ದೇರ್ ಫೋರ್ ಪವರ್ ಫಾರ್ಮುಲಾ ಏನಾಗುತ್ತೆ ಅಂದ್ರೆ ಇಟ್ ಈಸ್ 2πnt/60. ಯಾವಾಗ ಅಂದ್ರೆ ಇದ್ರದ್ದು ಯೂನಿಟ್ ಏನಪ್ಪಾ ಅಂದ್ರ ಟಾರ್ಕ್ದು ಯೂನಿಟ್ ಐತಿ ನ್ಯೂಟನ್ ಮೀಟರ್, ಮತ್ತೆ ಎನ್ಗೆ ಯೂನಿಟ್ ಇಲ್ಲ ಯಾಕಂದ್ರೆ 60 ಮಾಡ್ಕೊಂಡ್ಬಿಟ್ಟಿವಿ. ಈ 60ಗೆ ಯೂನಿಟ್ ಐತಿ ಸೆಕೆಂಡ್. ಅವಾಗ ಇದಕ್ಕೇನಂತಾರ ಜೌಲ್ಸ್ ಪರ್ ಸೆಕೆಂಡ್ ಅಂತ ಕರಿಬೋದು. ಇದಕ್ಕೇನನ್ಬೋದು, ಜೌಲ್ಸ್ ಪರ್ ಸೆಕೆಂಡ್ ಅಂತ ಕರಿಬಹುದು. ತಿಳಿತಾ? ಇಲ್ಲಿ ಈಗ ನಿಮ್ಗೆ ಪವರ್ ಗೊತ್ತಿತ್ತು ಅಂದ್ರೆ ಟಾರ್ಕ್ ಕನ್ವರ್ಟ್ ಮಾಡ್ಕೊಳೋದು, ಟಾರ್ಕ್ ಗೊತ್ತಿತ್ತು ಅಂದ್ರೆ ಸ್ಟ್ರೆಸ್ ಕಂಡುಹಿಡಿಯೋದು. ಅರ್ಥ? ಅಥವಾ ಸ್ಟ್ರೆಸ್ ಗೊತ್ತಿತ್ತು ಅಂದ್ರೆ ಟಾರ್ಕ್ ಕಂಡುಹಿಡಿಯೋದು. ಪವರ್ ಮೆಜರ್ ಮಾಡೋದು HP ಒಳಗಡೆ 1 HP ಅಂದ್ರೆ ಏನಂತ ಗೊತ್ತಿರಬೇಕು. 1 HP equal to 746 watts. Then what is watts? 1 watt
equal to how many joules per second ಅಥವಾ how many Newton meter per second. You work out on this. ಒಂದರ ಇದು ನೋಡ್ರಿ ಹೋಮ್ವರ್ಕ್. ಓಕೆ, ದೆನ್ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ವ್ಯಾಟ್. ತಿಳಿದ? ಇಲ್ಲಿಗೆ ಈ ಚಾಪ್ಟರ್ ಮುಗೀತು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಇದೇ ಚಾಪ್ಟರ್ ಮೇಲೆ ಪ್ರಾಬ್ಲಮ್ಸ್ ಮಾಡೋಣ.